ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನೋಡಲಿರುವ ಮೂವಿಯ ಕಥೆನೂ ಸರಿ, ಅದರ ಸ್ಕ್ರೀನ್ ಪ್ಲೇನೂ ಸರಿ ತುಂಬಾನೇ ಸೂಪರ್ ಆಗಿರುತ್ತೆ. ಈ ಕೊರಿಯನ್ಸ್ ಯಾವುದೇ ಮೂವಿಯನ್ನ ಮಾಡಿದ್ರು ಸಖತ್ತಾಗಿ ಮಾಡ್ತಾರೆ ಅಂತ ನಮಗೆ ಗೊತ್ತು. ಅದ್ರಲ್ಲೂ ಅವ್ರಗಳ ಹಾರರ್ ಮೂವೀಸ್ ಬಗ್ಗೆ ಹೇಳ್ಬೇಕಾ? ಇನ್ನ ಹಾರರ್ ಜೊತೆಗೆ ಆಕ್ಷನ್ ಅನ್ನ ಮಿಕ್ಸ್ ಮಾಡಿ ಹೇಳಿದ್ರೆ ಸ್ಟೋರಿ ಹೇಗಿರ್ಬೇಕು, ಜೊತೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ನಮಗಾಗಿ ಕಾದಿರುತ್ತೆ ನೋಡಿ. ವಾ ವಾ ವಾ. ಸೊ ಇವತ್ತು ನಾವು 2021ರಲ್ಲಿ ರಿಲೀಸ್ ಆಗಿದ್ದ ಬಂಚೆನ್ ಚಬಾ ಅನ್ನುವ ಕೊರಿಯನ್ ಹಾರರ್ ಮೂವಿಯನ್ನೇ ನೋಡ್ತಾ ಇದೀವಿ. ಸೊ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬಳು ಹುಡುಗಿ ತನ್ನನ್ನ ತಾನೇ ಕೊಂದ್ಕೊಳ್ಳೋದಕ್ಕಾಗಿ ಎತ್ತರವಾಗಿರುವ ಹೈಟ್ ಆಗಿರುವ ಒಂದು ಬ್ರಿಡ್ಜ್ ಮೇಲೆ ಎಜ್ಜಲ್ಲಿ ಹತ್ತಿ ನಿಂತ್ಕೊಂಡು ಕೆಳಗಡೆ ಜಂಪ್ ಮಾಡೋದಕ್ಕಾಗಿ ರೆಡಿಯಾಗಿ ನಿಂತಿರ್ತಾಳೆ. ಅದೇ ಸಮಯದಲ್ಲಿ ತನ್ನ ತಂಗಿ ಸಾಯಲಿದ್ದಾಳೆ ಅನ್ನೋ ವಿಷಯವನ್ನ ತಿಳ್ಕೊಂಡಾಗ ಅವಳ ತಂಗಿಯನ್ನ ಕಾಪಾಡೋದಕ್ಕಾಗಿ ಆ ಜಾಗಕ್ಕೆ ಹೊರಡ್ತಾಳೆ. ಅಕ್ಕ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ಅನ್ನ ಕಟ್ ಮಾಡಿ ಬಿಡ್ತಾಳೆ ಹುಡುಗಿ. ಒಂದು ಸ್ಟೇಜ್ ಅಲ್ಲಿ ಕೆಳಗಡೆ ಬಿದ್ದು ಸತ್ತೋಗ್ಬಿಡೋಣ ಅಂತ ಹುಡುಗಿ ಜಂಪ್ ಮಾಡ್ಬೇಕಾದ್ರೆ ಕರೆಕ್ಟ್ ಆದ ಸಮಯಕ್ಕೆ ಅಕ್ಕ ಅಲ್ಲಿಗೆ ಬಂದ್ಬಿಟ್ಲು. ತಂಗಿ ಕೈಯನ್ನು ಹಿಡ್ಕೋತಾಳೆ ಟೈಟ್ ಆಗಿ. ಆ ತಂಗಿನೇ ಈ ಮೂವಿಯ ಹೀರೋಯಿನ್ ಕೂಡ. ಆವಾಗ ನಮ್ಮ ಹೀರೋಯಿನ್, ಏನಕ್ಕಾಗಿ ನನ್ನ ಕೈಯನ್ನು ಹಿಡಿದಿದ್ಯಾ? ನನಗೆ ಬದುಕೋದಕ್ಕೇನೆ ಇಷ್ಟ ಇಲ್ಲ, ನನಗೆ ಅಂತ ಯಾರುವೇ ಇಲ್ಲ, ನಾನೊಬ್ಳು ಅನಾಥೆ, ಇದ್ರ ಮೇಲೆ ಈ ಪ್ರಪಂಚದಲ್ಲಿ ಬದುಕಿದ್ದು ನಾನು ಏನನ್ನ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ, ಲೇ ನಿನಗೇನು ಲೂಸ, ನಿನಗೆ ಅಕ್ಕ ನಾನಿದ್ದೀನಿ ಕಣೆ, ಲೈಫ್ ಲಾಂಗ್ ನಾನು ನಿನ್ನನ್ನ ಚೆನ್ನಾಗಿ ನೋಡ್ಕೋತೀನಿ, ಪ್ಲೀಸ್ ಮೇಲ್ ಬಾ ನೀನು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿ ನೋಡ್ತಾಳೆ. ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಿ ಫೀಲ್ ಮಾಡಿ ಹತ್ತಿರ್ತಾಳೆ. ಆವಾಗ ಅವಳ ಅಕ್ಕ ಅವಳ ಪಕ್ಕದಲ್ಲಿ ಕೂತು, ಏನಕ್ಕೂ ನೀನು ವರಿ ಪಡ್ಬೇಡ, ಯಾವಾಗ್ಲೂ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿ ಒಂದು ಸರ್ಕಲ್ ಅನ್ನ ಅರ್ಧ ತಂಗಿಗೂ ಇನ್ನೊಂದು ಅರ್ಧವನ್ನ ತನ್ನ ಕತ್ತಿಗೆ ಹಾಕೊಂಡಿರ್ತಾಳೆ. ಸೊ ಇವಾಗ ಡಾಲರ್ ನ ನೋಡಿದ ತಂಗಿ, ಸರಿ ಆಯ್ತು ನಾವು ತಪ್ಪಿಸ್ಕೊಬಿಡೋಣ ಅಂತ ಅಕ್ಕನ ಮಾತನ್ನ ಕೇಳಿ ಕನ್ವಿನ್ಸ್ ಆಗಿದ್ದ ತಂಗಿ ಮತ್ತೆ ರಿಟರ್ನ್ ಅಕ್ಕನ ಕೈಯನ್ನ ಹಿಡಿದು ತಪ್ಪಿಸ್ಕೊಬಿಡೋಣ ಅಂತ ಟ್ರೈ ಮಾಡ್ತಾಳೆ. ಅಷ್ಟರಲ್ಲಿ ಕೈ ಜಾರಿ ಬಿಡುತ್ತೆ. ಇವಾಗ ಇಬ್ಬರುವೆ ನೀರಿಗೆ ತುಪ್ಪಕ್ಕಂತ ಬೀಳ್ತಾರೆ. ಆದ್ರೆ ಸದ್ಯ ನಮ್ಮ ಹೀರೋಯಿನ್ಗೆ ಏನೂ ಆಗಿರೋದಿಲ್ಲ. ಅಕ್ಕನನ್ನ ಹುಡುಕಿದ್ರೆ ಅಕ್ಕನನ್ನ ಕಾಣ್ತಿಲ್ಲ. ಅಯ್ಯೋ, ನಮ್ಮ ಅಕ್ಕ ನೀರಲ್ಲಿ ಜಲಸಮಾಧಿ ಆಗ್ಬಿಟ್ಲು ಅಂತ ಅನ್ಕೊಂಡು ಅಕ್ಕನನ್ನ ಹುಡುಕ್ಬೇಕಾದ್ರೆ ಅಕ್ಕನಿಗೂ ಏನೂ ಆಗಿರೋದಿಲ್ಲ. ಅವಳುವೆ ನೀರನ್ನ ಬಿಟ್ಟು ಮೇಲ್ ಬರ್ತಾಳೆ. ಇವಾಗ ಹೀರೋಯಿನ್ ಮತ್ತೆ ಅಕ್ಕ ದಡಕ್ಕೆ ಬಂದ ಮೇಲೆ ನಮ್ಮನ್ನ ಕೈ ಬಿಟ್ಟ ಮೇಲೆ ನಮ್ಮ ಲೈಫ್ ತುಂಬಾನೇ ಕ್ರೂರವಾಗಿ ಚೇಂಜ್ ಆಗ್ಬಿಟ್ಟಿದೆ, ಮತ್ತೆ ಅದು ಯಾವತ್ತೂ ಸರಿಯಾಗೋದಿಲ್ಲ ಅಂತ ಹೇಳಿ ಅಕ್ಕನನ್ನ ನೀರಲ್ಲೇ ಬಿಟ್ಬಿಟ್ಟು ನಮ್ಮ ತಂಗಿ ಹೀರೋಯಿನ್ ಅಲ್ಲಿಂದ ಹೊರಟು ಬಿಡ್ತಾಳೆ. ಇವಾಗ ನಮ್ಮ ಹೀರೋಯಿನ್ ಹಾಗೆ ರೋಡ್ ಅಲ್ಲಿ ಸುತ್ತಾಡ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅಂತ ಎಲ್ಲರೂ ಖುಷಿಯಾಗಿರ್ತಿರೋದನ್ನ ನೋಡ್ತಾಳೆ. ಸೊ ಅದನ್ನು ನೋಡಿ ನಮಗೆ ಅಂತ ಯಾರುವೇ ಇಲ್ವಲ್ಲ ಅಂತ ಫೀಲ್ ಮಾಡ್ತಿರ್ತಾಳೆ. ಆವಾಗ್ಲಿ ನಮ್ಮ ಹೀರೋಯಿನ್ ಕೆಳಗಡೆ ಒಂದು ವಿಚಿತ್ರವಾದ ಗೊಂಬೆ ಬಿದ್ದಿರೋದನ್ನ ನೋಡ್ತಾಳೆ. ಆ ಗೊಂಬೆನ ಕೈಗೆ ತಗೊಂಡಿದ್ದ ತಕ್ಷಣವೇ ಅವಳಿಗೆ ತನ್ನನ್ನ ಯಾರಾದ್ರೂ ವಾಚ್ ಮಾಡ್ತಿದಾರೋ ಅನ್ನೋ ತರ ಫೀಲ್ ಆಗ್ತಿರುತ್ತೆ. ಆದ್ರಿಂದ ಸುತ್ತಮುತ್ತ ಹಿಂದೆ ಮುಂದೆ ಅಂತ ಎಲ್ಲವನ್ನು ಹುಡುಕಿ ನೋಡ್ತಾಳೆ. ಆದ್ರೆ ಅಲ್ಲಿ ಏನುವೇ ಇರೋದಿಲ್ಲ. ಹೆದರಿದ ನಮ್ಮ ಹೀರೋಯಿನ್, ಸರಿ ಓಕೆ, ಎಲ್ಲವೇ ನಮ್ಮ ಕಲ್ಪನೆಯಾಗೆ ಇರಬೇಕು ಅಂತ ಅನ್ಕೊಂಡು ಆ ಗೊಂಬೆ ಹತ್ರ, ನಿನಗವೇ ಯಾರುವೇ ಇಲ್ವಾ, ಇಲ್ಲಿ ನಿನ್ನ ಅನತಿಯಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದಾರಾ, ನಾನು ಕೂಡ ಹಾಗೇನೆ, ಬಾ ನನ್ನ ಮನೆಗೆ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಗೊಂಬೆನ ತಗೊಂಡು ಮನೆಗೆ ಬರ್ತಾಳೆ. ಬಂದು ನೋಡ್ಬೇಕಾದ್ರೆ ಅಕ್ಕ ತಂಗಿಗಿಂತ ಮುಂಚಿತವಾಗಿ ಮನೆಗೆ ಬಂದು ಅಡಿಗೆ ಮಾಡ್ತಿರ್ತಾಳೆ. ಇವಾಗ ಬೆಳಿಗ್ಗೆ ಅಕ್ಕ ಮತ್ತೆ ತಂಗಿ ಇಬ್ಬರುವೆ ಒಂದು ಬ್ರಿಡ್ಜ್ ಇಂದ ಕೆಳಗಡೆ ನೀರಿಗೆ ಕೂಡ ಜಂಪ್ ಮಾಡ್ಬಿಟ್ಟಿರ್ತಾರಲ್ಲ, ಅದು ಒಂದು ನ್ಯೂಸ್ ಆಗಿ ಟಿವಿ ಚಾನಲ್ ಅಲ್ಲಿ ಕೂಡ ರನ್ ಆಗ್ತಿರುತ್ತೆ. ಅದನ್ನ ನೋಡಿದ ಅಕ್ಕ ಫಟ್ ಅಂತ ಟಿವಿಯನ್ನು ಆಫ್ ಮಾಡ್ಬಿಟ್ಟು, ತಂಗಿ ತುಂಬಾನೇ ಹೊಟ್ಟೆಶ್ವಲಿ ಇರ್ತಾಳಲ್ಲ ಅಂತ ಇವಳು ಅಡಿಗೆ ಮಾಡಿದ ಊಟವನ್ನ ತಂದು ತಂಗಿಗೆ ಫಸ್ಟ್ ಕೊಡ್ತಾಳೆ. ಇವಾಗ ಈ ಅಕ್ಕನಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ತನ್ನ ತಂಗಿ ಕೂಡ ತನ್ನನ್ನು ಟಚ್ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ. ತಕ್ಷಣವೇ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಅಕ್ಕ ನೀನುವೆ ಎಲ್ಲರ ರೀತಿನೇ, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಬೈದ್ಬಿಟ್ಟು ತಂಗಿ ಹುಡುಗಿ ಅವಳ ರೂಮಿಗೆ ಹೋಗಿ ಸೇರ್ಕೋತಾಳೆ. ಜೊತೆಗೆ ಆ ಗೊಂಬೆಯನ್ನು ಅವಳ ರೂಮಿಗೆ ತಗೊಂಡು ಹೋಗ್ಬಿಟ್ಟಿರ್ತಾಳೆ. ಇವಾಗ ರಾತ್ರಿ ಹೀರೋಯಿನ್ ಚೆನ್ನಾಗಿ ಮಲ್ಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಮಧ್ಯರಾತ್ರಿ ಏನೋ ಸಡನ್ ಆಗಿ ಸದ್ದಾಗುತ್ತೆ. ಏನಿದು ಸದ್ದು ಅಂತ ಮೇನ್ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಒಂದು ದೊಡ್ಡ ಕಾಡಾಗಿರ್ತಿದೆ. ಆ ಕಾಡ್ ಪೂರ್ತಿ ಮಂಜಾಗಿದೆ. ಏನಿದು ಮನೆ ಒಳಗಡೆ ಹೇಗೆ ಈ ಕಾಡು ಬಂತು ಅಂತ ಯೋಚನೆ ಮಾಡಿ ಇವಳುವೆ ಹಾಗೆ ನಿಧಾನಕ್ಕೆ ಆ ಮಂಜಿನ ಒಳಗಡೆ ನಡೆದು ಹೋಗ್ಬೇಕಾದ್ರೆ ಆವಾಗ ಒಬ್ಬಳು ಚಿಕ್ಕ ಹುಡುಗಿ ಮಾತಾಡೋ ರೀತಿ ಸದ್ದಾಗ ನಮ್ಮ ಹೀರೋಯಿನ್ ನೋಡ್ಬೇಕಾದ್ರೆ ಆ ಪುಟ್ಟ ಹುಡುಗಿ ಲೋನ್ಲಿಯಾಗಿ ಬೇರೆ ನಿಂತಿರ್ತಾಳೆ. ಯಾರು ಮಗು ನೀನು, ಇಲ್ಲಿಗೆ ಹೇಗೆ ನೀನು ಅಲೋನ್ ಆಗಿ ಬಂದೆ ಅಂತ ಕೇಳಿ ಅವಳನ್ನ ಟಚ್ ಮಾಡೋಣ ಅನ್ಕೋಬೇಕಾದ್ರೆ ಹುಡುಗಿ ಸಡನ್ ಆಗಿ ತಿರುಗಿ ನೋಡ್ತಾಳೆ. ನೋಡಿ ಜಂಪ್ ಸ್ಕೇರ್. ಫಟ್ ಅಂತ ನಿದ್ದೆಯಿಂದ ಎಚ್ಚರ ಆಗ್ತಾಳೆ. ಏನು ಅಂತ ನೋಡಿದ್ರೆ ಇಷ್ಟೊತ್ತು ನಮ್ಮ ಹೀರೋಯಿನ್ ಕಂಡಿದ್ದೆಲ್ಲ ಕನ್ಸು. ಸರಿ ಮತ್ತೆ ಮಲ್ಗೋಣ ಅನ್ಕೋಬೇಕಾದ್ರೆ ಮತ್ತೆ ಇವಾಗ ಏನೋ ಒಂದು ಸದ್ದಾಗುತ್ತೆ. ಇವಳು ಡೋರ್ ಅನ್ನು ಓಪನ್ ಮಾಡಿ ನೋಡ್ತಾಳೆ. ಆ ಜಾಗದಲ್ಲಿ ಯಾರುವೇ ಇರೋದಿಲ್ಲ. ಆದ್ರೆ ಅವಳ ಹಿಂದೆ ನೋಡಿ ಒಂದು ದೆವ್ವದ ರೂಪ ಹಾಗೆ ನಿಧಾನಕ್ಕೆ ಮೇಲೆದ್ದು ಬರ್ತಿರುತ್ತೆ. ನಮ್ಮ ಹೀರೋಯಿನ್ ಫಟಾರ್ ಅಂತ ಹಿಂದೆ ತಿರುಗಿ ನೋಡಿದ್ರೆ ಸಡನ್ ಆಗಿ ಆ ದೆವ್ವ ಎದ್ದು ನಿಂತ್ಕೊಳ್ಳುತ್ತೆ. ಫಟಾರ್ ಅಂತ ನಮ್ಮ ಹೀರೋಯಿನ್ ಮತ್ತೆ ನಿದ್ದೆಯಿಂದ ಎಚ್ಚರಾಗಿ ಎದ್ದೇಳ್ತಾಳೆ. ಇದು ಕೂಡ ನಮ್ಮ ಹೀರೋಯಿನ್ ಕಂಡಿದ್ದ ಕಣ್ಸೇನೆ. ನಂತರ ಬೆಳಗ್ಗೆ ಆಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಕಣ್ಬಿಟ್ಟು ಎಚ್ಚರ ಆಗಿದ್ದ ತಕ್ಷಣವೇ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಒಬ್ಳು ವಿಡಿಯೋ ಕಾಲ್ ಮಾಡಿರ್ತಾಳೆ. ಇವಳುವೆ ಕಾಲ್ ಅನ್ನು ಪಿಕ್ ಮಾಡಿ ಮಾತಾಡಿದ್ರೆ, ಲೇ ನಿನಗೆ ಒಂದು ವಿಷಯ ಗೊತ್ತಾ, ನಿನಗೆ ಒಂದು ಹ್ಯಾಪಿಯಾದ ವಿಷಯ, ನಮ್ಮನ್ನ ತುಂಬಾನೇ ಟಾರ್ಚರ್ ಮಾಡ್ತಿದ್ದ ಅಲ್ವಾ ನಮ್ಮ ಟೀಮ್ ಅಲ್ಲಿ, ಅವನನ್ನ ಇವಾಗ ಕೆಲಸ ಬಿಟ್ಟು ತೆಗೆದು ಬಿಟ್ಟಿದ್ದಾರೆ. ಅದು ಮಾತ್ರ ಇಲ್ಲ, ನಿನಗೆ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ, ಸೊ ಬೇಗನೆ ಕಂಪನಿಗೆ ಹೊರಟು ಬಾ ಅಂತ ಹೇಳ್ಬಿಟ್ಟು ಕಾಲ್ ಅನ್ನ ಕಟ್ ಮಾಡಿ ಹೋಗ್ತಾಳೆ ಫ್ರೆಂಡ್. ಸರಿ ಎಷ್ಟು ದಿನ ಅಂತ ತಾನೇ ನಾವು ಮನೇಲೆ ಕೂತಿರೋದು, ಹೊರಟು ಆಫೀಸ್
ಆಫೀಸ್ ಗಾದ್ರೂ ಹೋಗೋಣ ಅಂತ ಇವಳು ರೆಡಿಯಾಗಿ ಕೆಳಗಡೆ ಇಳಿದು ಬಂದು ನೋಡ್ಬೇಕಾದ್ರೆ ಇವಳ ಅಕ್ಕನನ್ನ ಕಾಣೋದಿಲ್ಲ. ಆದ್ರೆ ಇವಳಿಗೆ ಫುಡ್ ಅನ್ನ ಮಾತ್ರ ಎತ್ತಿಟ್ಬಿಟ್ಟು ಒಂದು ಚಿಕ್ಕ ಚೀಟಿಯಲ್ಲಿ ನಾನು ನಿನಗೆ ತುಂಬಾನೇ ಪ್ರೆಷರ್ ಅನ್ನ ಹಾಕ್ತಿದ್ದೀನಿ ಅನ್ಸುತ್ತೆ, ನನ್ನನ್ನ ಕ್ಷಮಿಸ್ಬಿಡು ಅಂತ ಬರ್ದಿಟ್ಬಿಟ್ಟು ಎಲ್ಲಿಗೋ ಹೋಗಿದ್ದಾಳೆ. ನಂತರ ನಮ್ಮ ಹೀರೋಯಿನ್ ಅವಳು ಕೆಲಸ ಮಾಡ್ತಿರುವ ಕಂಪನಿಗೂ ಬಂದ್ಬಿಡ್ತಾಳೆ. ಆ ಕಂಪನಿಯಲ್ಲಿ ಎಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಈ ಮಕ್ಕಳೆಲ್ಲ ಆಟ ಆಡ್ತಾರೆ ಅಲ್ವಾ ಟಾಯ್ಸ್, ಸೊ ಟಾಯ್ಸ್ ಅನ್ನ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋದೇ ಆ ಕಂಪನಿಯ ಕೆಲಸ. ಇವಾಗ ಕಂಪನಿಗೆ ಹೊಸದಾಗಿ ಒಬ್ಬ ಮ್ಯಾನೇಜರ್ ಬಂದಿರ್ತಾನೆ. ಆ ಮ್ಯಾನೇಜರ್ ಏನೇ ಹಳೆ ಟೀಮ್ ಲೀಡರ್ ಅನ್ನ ಫೈರ್ ಮಾಡಿರೋದು, ಕೆಲಸ ಬಿಟ್ಟು ತೆಗೆದ್ಬಿಟ್ಟಿರೋದು. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಗೆ ಒಂದು ಸರ್ಪ್ರೈಸ್ ಅಂತ ಫ್ರೆಂಡ್ ಹುಡುಗಿ ಹೇಳಿರ್ತಾಳೆ ಅಲ್ಲ, ಅದು ಏನು ಅಂದ್ರೆ ಈ ವರ್ಷದ ಫ್ಯೂಚರ್ ಟಾಯ್ ಅನ್ನ ಡಿಸೈನ್ ಮಾಡುವ ಕೆಲಸವನ್ನ ನಮ್ಮ ಹೀರೋಯಿನ್ ಗೆ ಕೊಟ್ಟಿದ್ದಾರೆ. ಯಾರು? ಹೊಸ ಮ್ಯಾನೇಜರ್. ಸೊ ಇದನ್ನ ನೋಡಿದ ನಮ್ಮ ಹೀರೋಯಿನ್ ಗೆ ತುಂಬಾನೇ ಶಾಕ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ತುಂಬಾನೇ ಖುಷಿ ಆಗ್ತಿರುತ್ತೆ. ಹಾಗಿರ್ಬೇಕಾದ್ರೆ ಮ್ಯಾನೇಜರ್ ಜೊತೆಗೇನೆ ಒಬ್ಬಳು ಅಸಿಸ್ಟೆಂಟ್ ಇರ್ತಿದ್ದಾಳೆ ಅಲ್ಲ, ಮ್ಯಾನೇಜರ್ ಪಕ್ಕದಲ್ಲೇ ಇರ್ತಿದ್ದಾಳಲ್ಲ, ಅವಳಿಗೆ ನಮ್ಮ ಹೀರೋಯಿನ್ ಗೆ ಈ ಪ್ರಾಜೆಕ್ಟ್ ಸಿಕ್ಕಿರೋದು ಒಂದು ಚೂರು ಇಷ್ಟನೇ ಆಗ್ತಿಲ್ಲ ಅನ್ಸುತ್ತೆ. ಸೊ ನಮ್ಮ ಹೀರೋಯಿನ್ ಅನ್ನ ಗುರಾಯಿಸ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಅವಳು ಮಾತ್ರ ಇಲ್ಲ, ಆಫೀಸ್ ಅಲ್ಲಿ ಇನ್ನ ಸ್ವಲ್ಪ ಜನರು ಕೂಡ ಇವಳಿಗೆ ಹೇಗೆ ಈ ಪ್ರಾಜೆಕ್ಟ್ ಸಿಕ್ತು ಅಂತ ಎಲ್ಲರೂ ಹೊಟ್ಟೆ ಊರ್ಕೊತಿರ್ತಾರೆ. ಇವಾಗ ನಮ್ಮ ಹೀರೋಯಿನ್ ಕ್ಯಾಬಿನ್ ಗೆ ಬಂದು ಕೂತು ಅವಳ ಕೆಲಸವನ್ನ ಮಾಡೋಣ ಅನ್ಕೊಂಡ್ರೆ ಪಕ್ಕದಲ್ಲಿ ಒಂದು ಪುಟ್ಟ ಹುಡುಗಿ ಜಾಲಿಯಾಗಿ ಗೊಂಬೆಯನ್ನ ಇಟ್ಕೊಂಡು ಆಟ ಆಡ್ತಿರ್ತಾಳೆ. ನೋಡಿದ್ರೆ ಅವಳು ಆಟ ಆಡೋ ರೀತಿ ಕಾಣ್ತಿಲ್ಲ, ಯಾರ ಜೊತೆನೋ ಮಾತಾಡ್ತಿರೋ ರೀತಿ ಇರುತ್ತೆ. ಆವಾಗ ಪುಟ್ಟ ಹುಡುಗಿ ಅಮ್ಮ ಅಲ್ಲಿಗೆ ಬರ್ತಾರೆ. ಹೇ ಮಗಳೇ, ಏನಮ್ಮ ಮಾಡ್ತಿದ್ಯಾ ಇಲ್ಲಿ ಅಲೋನ್ ಆಗಿ, ಬಾ ಇಲ್ಲಿಂದ ಹೋಗೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ನೋಡ್ಬೇಕಾದ್ರೆ ಆ ಹುಡುಗಿ ಯಾರ ಜೊತೆನೂ ಮಾತಾಡಿ ಆಟ ಆಡೋ ರೀತಿ ತಾನೇ ಕಾಣ್ತಿತ್ತು. ಸೊ ಕನ್ಫ್ಯೂಷನ್ ಆಗಿದೆ ನಮ್ಮ ಹೀರೋಯಿನ್, ಯಾರು ಆ ಜಾಗದಲ್ಲಿ ಇದ್ದಿರಬಹುದು, ಆ ಹುಡುಗಿ ಯಾರ ಜೊತೆ ಆಟ ಆಡಿರ್ಬಹುದು ಅಂತ ರೂಮಿಗೆ ಹೋಗಿ ನೋಡ್ತಾಳೆ. ಆದ್ರೆ ಅಲ್ಲಿ ಯಾರನ್ನು ಕಾಣೋದಿಲ್ಲ. ಇವಾಗ ಲೇಟ್ ನೈಟ್ ಆಗ್ಬಿಟ್ಟಿರುತ್ತೆ. ಇದ್ರುವೆ ನಮ್ಮ ಹೀರೋಯಿನ್ ಇನ್ನ ಆಫೀಸ್ ಅಲ್ಲೇ ಕೆಲಸ ಮಾಡ್ತಿರ್ತಾಳೆ. ಇವಾಗ ಆ ಜಾಗಕ್ಕೆ ಫ್ರೆಂಡ್ ಹುಡುಗಿ ಬಂದ್ಬಿಟ್ಟು, ಏನೇ ಊಟ ಕೂಡ ಸರಿಯಾಗಿ ಮಾಡದೆ ಕೆಲಸ ಅಂತ ಕೆಲಸನೇ ಮಾಡ್ತಿದ್ಯಲ್ಲ, ಸರಿ ಇರು ನಿನಗೆ ತಿನ್ನೋದಕ್ಕೆ ಏನನ್ನಾದ್ರೂ ನಾನು ತಗೊಂಡ್ ಬರ್ತೀನಿ ಅಂತ ಹೇಳಿ ಫ್ರೆಂಡ್ ಹುಡುಗಿನೂ ಅಲ್ಲಿಂದ ಹೋಗ್ಬಿಡ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಪಕ್ಕದಲ್ಲಿ ಇರುವ ಟಾಯ್ ರೂಮ್ ಒಳಗಡೆ ಹೋಗಿದ್ದ ತಕ್ಷಣವೇ ಅಲ್ಲಿರುವ ಲೈಟ್ಸ್ ಎಲ್ಲ ಆಫ್ ಆಗ್ಬಿಡುತ್ತೆ. ಆವಾಗ ಕತ್ತಲೆಯಲ್ಲಿ ಅವಳನ್ನ ಸುತ್ತ ಯಾರೋ ಇರೋ ರೀತಿ ಅವಳಿಗೆ ಫೀಲ್ ಆಗ್ಬೇಕಾದ್ರೆ ಟಾರ್ಚ್ ಅನ್ನು ಹೊಡೆದು ನೋಡ್ತಾಳೆ ಹೀರೋಯಿನ್. ಆವಾಗ ಸಡನ್ ಆಗಿ ಯಾವ್ದೋ ಒಂದು ರೂಪ ಇವಳ ಮುಂದೆ ಕೂತಿರೋ ರೀತಿ ಕಾಣುತ್ತೆ. ಅದನ್ನು ನೋಡಿ ನಮ್ಮ ಹುಡುಗಿ ತುಂಬಾನೇ ಹೆದರ್ಕೋತಿರ್ಬೇಕು. ಆವಾಗ ಇದು ಸಾಕಾಗಲ್ಲ ಅಂತ ಸಡನ್ ಆಗಿ ಅವಳ ಪಕ್ಕದಲ್ಲಿ ಇರ್ತಾ ಇರುವ ಗೊಂಬೆ ಅದಾಗಿದ್ದು ಅದೇನೆ ಹಾಗೆ ಆಟೋಮೆಟಿಕ್ ತಲೆ ತಿರುಗಿಸ್ಕೊಳ್ಳುತ್ತೆ. ಇವಾಗ ಫೋನ್ ಅನ್ನು ಇನ್ನೊಂದು ಕಡೆ ತಿರುಗಿಸ್ಬೇಕಾದ್ರೆ ಆಲ್ರೆಡಿ ಒಂದು ರೂಪವನ್ನ ನೋಡಿದ್ಲಲ್ವಾ, ಆ ರೂಪ ಇವಾಗ ಆ ಜಾಗವನ್ನ ಬಿಟ್ಟು ಬೇರೆ ಒಂದು ಜಾಗದಿಂದ ಕಾಣಿಸ್ಕೊಂಡು ಎದ್ದು ನಿಂತು ನಿಧಾನಕ್ಕೆ ಇವಳ ಹತ್ರ ಬರ್ತಿರುತ್ತೆ. ಆವಾಗ ಫಟ್ ಅಂತ ನಮ್ಮ ಹುಡುಗಿ ಕಥೆಯನ್ನ ದೆವ್ವ ಮುಗಿಸ್ಬಿಡುತ್ತೆ ಅಂತ ನಾವ್ ಅನ್ಕೋತೀವಿ, ಅಟ್ಯಾಕ್ ಮಾಡ್ಬಿಡುತ್ತೆ ಅಂತ. ಆದ್ರೆ ಅದು ದೆವ್ವ ಮಾಡಿದ ಕೆಲಸ ಇಲ್ಲ. ಆ ಹೊಸ ಮ್ಯಾನೇಜರ್ ಜೊತೆಗೇನೆ ಒಬ್ಳು ಅಸಿಸ್ಟೆಂಟ್ ಹುಡುಗಿ ಇರ್ತಿದ್ಲಲ್ವಾ, ನಮ್ಮ ಹೀರೋಯಿನ್ ಅನ್ನ ಕೂಡ ಗುರಾಯಿಸಿ ಹೋದ್ಲಲ್ಲ, ಆ ಹುಡುಗಿ ಮಾಡಿರುವ ಕೆಲಸ ಇದು. ಎರಡು ಕೇಡಿಗಳನ್ನ ಇಟ್ಟು ನಮ್ಮ ಹೀರೋಯಿನ್ ಅನ್ನ ಹೆದರ್ಸಿದಾಳೆ. ಅದು ಮಾತ್ರ ಇಲ್ಲ, ಇವಾಗ ಅಸಿಸ್ಟೆಂಟ್ ಹುಡುಗಿ ಕೈಗೆ ಚಾಕು ಒಂದನ್ನ ತಗೊಂಡ್ ಬಂದು, ಏನೇ ಹೊಸದಾಗಿ ಬಂದಿರುವ ಮ್ಯಾನೇಜರ್ ಅನ್ನ ಅಷ್ಟೊಳಗಡೆ ಬಿಳಿಸ್ಕೊಬಿಟ್ಟಿದ್ಯಾ, ನಿನಗೆ ಹೊಸದಾಗಿ ಪ್ರಾಜೆಕ್ಟ್ ಅನ್ನೆಲ್ಲ ಕೊಟ್ಟಿದ್ದಾನೆ, ಆ ಪ್ರಾಜೆಕ್ಟ್ ಅನ್ನ ಮಾಡೋದಕ್ಕೆ ನಿನಗೆ ಕೈ ಇದ್ರೆ ತಾನೆ ಅಂತ ಹೇಳಿ ನಮ್ಮ ಹೀರೋಯಿನ್ ಅವಳ ಕೈಗೆ ಒಂದು ಮಾರ್ಕ್ ಅನ್ನ ಹಾಕೋದಕ್ಕೆ ಅವಳು ಟ್ರೈ ಮಾಡೋಷ್ಟ್ರಲ್ಲಿ ಕರೆಕ್ಟ್ ಆಗಿ ಆ ಜಾಗಕ್ಕೆ ಫ್ರೆಂಡ್ ಹುಡುಗಿ ಬಂದ್ಬಿಡ್ತಾಳೆ. ಅಲ್ಲಿರೋ ಎಲ್ಲರಿಗೂ ಕೆಟ್ಟದಾಗಿ ಬೈದ್ಬಿಟ್ಟು ಅವ್ರಗಳನ್ನ ಡೈವರ್ಟ್ ಮಾಡಿ ಅವ್ರಗಳ ಹತ್ರದಿಂದ ನಮ್ಮ ಹೀರೋಯಿನ್ ಅನ್ನ ಕಾಪಾಡಿ ಓಡಿ ಬಂದ್ಬಿಡ್ತಾಳೆ ಫ್ರೆಂಡ್. ಇಬ್ಬರುವೆ ಎಸ್ಕೇಪ್. ಇವಾಗ ದೆವ್ವದ ಗೆಟಪ್ ಅನ್ನ ಹಾಕೊಂಡ್ ಬಂದಿದ್ದ ಇಬ್ಬರು ಕೇಡಿಗಳು, ನಮಗೆ ಟೈಮ್ ಆಗ್ಬಿಟ್ಟಿದೆ, ನಾವು ಇಲ್ಲಿಂದ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ಬಿಡ್ತಾರೆ. ಇವಾಗ ಆ ಜಾಗದಲ್ಲಿ ಅಸಿಸ್ಟೆಂಟ್ ಹುಡುಗಿ ಮಾತ್ರವೇ ಲೋನ್ಲಿ ಆಗಿರ್ತಾಳೆ. ತುಟಿಗೆ ಲಿಪ್ಸ್ಟಿಕ್ ಅನ್ನು ಹಾಕುತ್ತಿರ್ತಾಳೆ. ಆವಾಗ ಮಿರರ್ ಅಲ್ಲಿ ಇವಳ ಹಿಂದೆ ಯಾವುದೋ ಒಂದು ದೆವ್ವದ ರೂಪ ನಿಂತಿರೋ ರೀತಿ ಕಾಣುತ್ತೆ. ಹೆದರಿದವಳು ಫಟಾರ್ ಅಂತ ಹಿಂದೆ ತಿರುಗಿ ನೋಡಿದ್ರೆ ಇವಾಗ ಆ ರೂಪವನ್ನ ಕಾಣ್ತಿಲ್ಲ. ಅದು ಮಾತ್ರ ಇಲ್ಲ, ಸ್ವಲ್ಪ ಹೊತ್ತಲ್ಲಿ ಸೀಲಿಂಗ್ ಇಂದ ಒಂದು ಫೋಟೋ ಕೆಳಗಡೆ ಬೀಳುತ್ತೆ. ಏನಿದು ಫೋಟೋ ಅಂತ ಅದನ್ನ ಕೈಗೆ ಹುಡುಗಿ ತಗೊಂಡು ನೋಡಿದ್ರೆ ಇವಳ ಮುಖಾನೆ ತುಂಬಾನೇ ವಿಕಾರವಾಗಿರ್ತಿದೆ. ಯಾರು ಇದನ್ನ ಮಾಡಿರ್ಬೋದು ಅಂತ ಟೆನ್ಷನ್ ಆಗಿ ಆ ಫೋಟೋವನ್ನ ಇವಳು ಅರ್ದು ಬಿಸಾಕ್ಬೇಕಾದ್ರೆ ಟೈಮ್ ಗಡಗಡನೆ ರಿವರ್ಸ್ ಅಲ್ಲಿ ರನ್ ಆಗುತ್ತೆ. ಆಫೀಸ್ ಅಲ್ಲಿ ಇರುವ ಪವರ್ ಫುಲ್ ಕಟ್ ಆಗ್ಬಿಡುತ್ತೆ. ಲೈಟ್ ಬ್ಲಿಂಕ್ ಆಗಿ ಉರಿತಿರ್ಬೇಕಾದ್ರೆ ಅವಳ ಹಿಂದೆ ಒಂದು ದೆವ್ವ ಇವಳನ್ನ ಅಟ್ಯಾಕ್ ಮಾಡೋದಕ್ಕೆ ಬರೋ ರೀತಿ ಕಾಣ್ತಿರುತ್ತೆ. ಒಂದು ಚಿಕ್ಕ ಗೊಂಬೆ ಅಲ್ಲಿ ಒಂದು ಜಾಗದಲ್ಲಿ ಇರುತ್ತೆ. ಅದನ್ನು ನೋಡಿದ ಹುಡುಗಿ ನಿಧಾನಕ್ಕೆ ಅದರ ಹತ್ರ ಹೋಗ್ಬೇಕಾದ್ರೆ ಆವಾಗ ಬೇಗನೆ ನನ್ನ ಹತ್ರ ಬಾ ಅಂತ ಒಬ್ಬಳ ಪುಟ್ಟ ಹುಡುಗಿ ಕಿರ್ಚ್ಕೊಳ್ಳೋ ರೀತಿ ಸದ್ದಾಗ್ತಿರುತ್ತೆ. ಸೊ ಇವಳವೇ ಸದ್ದು ಬರೋ ಕಡೆಗೆ ನಿಧಾನಕ್ಕೆ ಹೋಗಿ ನೋಡಿದ್ರೆ ಏನೋ ಮದುವೆ ಹುಡುಗಿ ರೀತಿ ಮುಖವನ್ನ ಕವರ್ ಮಾಡ್ಕೊಂಡು ಒಂದು ದೆವ್ವ ನಾಚ್ಕೊಂಡ್ ಕೂತಿರುತ್ತೆ. ನಂತರ ಆ ದೆವ್ವ ನಿಧಾನಕ್ಕೆ ಅದರ ಮುಖದಿಂದ ಕೈಯನ್ನ ರಿಮೂವ್ ಮಾಡ್ತಾ ಹಾಗೆ ಕಟ್ ಮಾಡಿ ನಮ್ಮ ಹೀರೋಯಿನ್ ಆವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಒಂದು ಗೊಂಬೆಯನ್ನ ತಗೊಂಡ್ ಬಂದಿರ್ತಾಳಲ್ಲ, ಅದನ್ನ ತೋರಿಸಿ ಅದಕ್ಕೆ ಒಂದು ಕ್ಲೋಸ್ ಅಪ್ ಶಾಟ್ ಅನ್ನ ಇಡ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋಯಿನ್ ಅವಳ ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಅವಳಿಗೆ ಒಂದು ದೊಡ್ಡ ಶಾಕ್ ಕಾದಿರುತ್ತೆ. ಯಾಕೆಂದ್ರೆ ಇವಳ ಹತ್ರ ಗಲಾಟೆ ಮಾಡಿದ ಅಸಿಸ್ಟೆಂಟ್ ಹುಡುಗಿ ನಿನ್ನೆ ರಾತ್ರಿನೇ ಸತ್ತೋಗ್ಬಿಟ್ಲು ಅಂತ ಹೇಳ್ತಿದ್ದಾರೆ. ಅದು ಮಾತ್ರ ಇಲ್ಲ, ಹೆಣದ ಪಕ್ಕದಿಂದ ಒಂದು ಚಿಕ್ಕ ಫ್ಯಾನ್ ಅನ್ನು ಒಬ್ಬ ಕೈಗೆ ತಗೋತಾನೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಇನ್ನವೇ ತುಂಬಾನೇ ಶಾಕ್ ಆಗುತ್ತೆ. ಯಾಕೆ ಅಂದ್ರೆ ಒಬ್ಬಳು ಪುಟ್ಟ ಹುಡುಗಿ ಲೋನ್ಲಿಯಾಗಿ ನಿಂತು ಆಟ ಆಡ್ತಿದ್ಲಲ್ವಾ, ಆ ಹುಡುಗಿನೂ ಕೈಯಲ್ಲಿ ಈ ಫ್ಯಾನ್ ಅನ್ನೇ ಹಿಡ್ಕೊಂಡಿದ್ಲು. ಸೊ ಇದಕ್ಕೂ ಮರ್ಡರಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ನಮ್ಮ ಹೀರೋಯಿನ್ಗೆ ಡೌಟ್ ಆಗ್ತಿರುತ್ತೆ. ಹಾಗೆ ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆವಾಗ ಹೊಸ ಮ್ಯಾನೇಜರ್ ಆ ಜಾಗಕ್ಕೆ ಬರ್ತಾನೆ. ಆವಾಗ್ಲೇನೆ ನಮಗೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ, ಈ ಹೊಸ ಮ್ಯಾನೇಜರ್ ಇದ್ದಾನೆ ಅಲ್ವಾ, ಇವನು ಬೇರೆ ಯಾರು ಇಲ್ಲ, ನಮ್ಮ ಹೀರೋಯಿನ್ ಅವಳ ಅಕ್ಕ ಇದ್ಲಲ್ಲ ಅವಳ ಬಾಯ್ ಫ್ರೆಂಡ್ ಏನೆ. ಆದ್ರಿಂದ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನ ತೆಗೆದು ನಮ್ಮ ಹೀರೋಯಿನ್ ಕೈಗೆ ಕೊಟ್ಟಿದ್ದಾನೆ. ಸೊ ಈ ವಿಷಯ ಗೊತ್ತಾಗಿದ್ದ ತಕ್ಷಣ
ತಕ್ಷಣ ಆಫೀಸಲ್ಲಿ ಇರೋರೆಲ್ಲ ಸುಮ್ನೆ ಇರ್ತಾರ. ಓ ಇದರಿಂದಾನೇ ಇವಳಿಗೆ ಈ ಆಪರ್ಚುನಿಟಿನ, ಅದಕ್ಕಾಗಿನೇ ಇವಳಿಗೆ ಆ ಪ್ರಾಜೆಕ್ಟ್ ಸಿಕ್ಕಿದೆ, ಇವಳ ಅಕ್ಕನೇ ಎಲ್ಲದಕ್ಕೂ ಕಾರಣ ಅಂತ ಅದು ಇದು ಅಂತ ಬಾಯಿಗೆ ಬಂದಿರೋ ರೀತಿಯೆಲ್ಲ ಮಾತಾಡೋದಕ್ಕೆ ಶುರು ಹಚ್ಕೊತಾರೆ. ಟೆನ್ಷನ್ ಅಲ್ಲಿ ನಮ್ಮ ಹೀರೋಯಿನ್ ಅಲ್ಲಿಂದ ಸೆಪರೇಟ್ ಆಗಿ ಹೋಗಿ ಲೋನ್ಲಿಯಾಗಿ ನಿಂತಿರ್ಬೇಕಾದ್ರೆ ಫ್ರೆಂಡ್ ಅವಳಿಗೆ ಬರ್ತಾಳೆ. ಲೇ ನೀನು ನನ್ನ ಹತ್ರನೇ ಹೇಳಿಲ್ಲ ನೋಡ್ದ, ಆ ಹೊಸ ಮ್ಯಾನೇಜರು ನಿಮ್ಮ ಅಕ್ಕ ಅವರ ಬಾಯ್ ಫ್ರೆಂಡ್ ಅಂತಲ್ಲ. ಈ ತರ ಅಕ್ಕ ಒಬ್ಬರು ಸಿಗೋದಕ್ಕೆ ನೀನು ಪುಣ್ಯ ಮಾಡಿರ್ಬೇಕು. ನನಗೆ ಮಾತ್ರ ಈ ರೀತಿ ಒಬ್ಬರು ಅಕ್ಕ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ನನಗೆ ಬೇರೆ ಯಾವ್ದು ಇರ್ತಿರ್ಲಿಲ್ಲ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಯಾಕೆ ನೀನು ಅವಳ ಬಗ್ಗೆ ಇಷ್ಟೊಂದು ಹೆಮ್ಮೆಯಿಂದ ಮಾತಾಡ್ತಿದ್ಯಾ? ಅವಳು ಕೊಡುವ ಅವಳು ಹಾಕುವ ಭಿಕ್ಷೆಯಿಂದಾನೇ ನಾನು ಬದುಕಬೇಕಾ? ನನ್ನ ಜೀವನವನ್ನು ನೋಡ್ಕೋಬೇಕಾ? ನನ್ನ ಟ್ಯಾಲೆಂಟ್ ಅನ್ನ ನೋಡಿನೇ ಈ ಪ್ರಾಜೆಕ್ಟ್ ಅನ್ನ ನನ್ನ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡೆ, ಆದ್ರೆ ಅವಳಿಂದ ಈ ಪ್ರಾಜೆಕ್ಟ್ ನನಗೆ ಸಿಗುತ್ತೆ ಅಂತ ನಾನು ಕನ್ಸಲ್ಲೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಹೇಳ್ಬೇಕಾದ್ರೆ, ಸರಿ ಓಕೆ ಏನಕ್ಕಾಗಿ ನೀನು ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ, ಏನೇ ಇದ್ರು ನಾವು ನೋಡ್ಕೊಳ್ಳೋಣ, ನಾನು ನಿನ್ನ ಫ್ರೆಂಡು ನಿನ್ನ ಜೊತೆಗೇನೆ ಇರ್ತಿದ್ದೀನಲ್ಲ ಅಂತ ಹೇಳ್ಬೇಕಾದ್ರೆ, ಏನು ಫ್ರೆಂಡಾ? ನೀನೆಲ್ಲ ನನಗೆ ಫ್ರೆಂಡೇ ಇಲ್ಲ ಕಣೆ, ಇನ್ ಮುಂದೆ ನೀನು ನನ್ನ ಕಣ್ಣಿಗೇನೆ ಬೀಳ್ಬೇಡ ಅಂತ ಹೇಳ್ಬಿಟ್ಟು ಕೋಪದಿಂದ ನಮ್ಮ ಹೀರೋಯಿನ್ ಮನೆಗೆ ಬಂದ್ಬಿಡ್ತಾಳೆ. ಬಂದ ಮೇಲೆ ನಮ್ಮ ಹೀರೋಯಿನ್ ರೋಡಿಂದ ಒಂದು ವಿಚಿತ್ರವಾದ ಡಿಫರೆಂಟ್ ಆದ ಗೊಂಬೆಯನ್ನ ಮನೆಗೆ ತಂದಿರ್ತಾಳೆ ಅಲ್ಲ, ಅದ್ರ ಬಗ್ಗೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡ್ತಾಳೆ. ಅದ್ರಲ್ಲಿ ಈ ವಿಚಿತ್ರವಾದ ಗೊಂಬೆಗಳನ್ನೆಲ್ಲ ಥಾಯ್ಲೆಂಡ್ ಅಲ್ಲಿ ರೆಡಿ ಮಾಡ್ತಾರಂತೆ. ಆ ಗೊಂಬೆ ಮನುಷ್ಯರ ನೆಗೆಟಿವ್ ಎಮೋಷನ್ಸ್, ಆಪೋಸಿಟ್ ಥಾಟ್ಸ್ ಅನ್ನ ಕೂಡ ಸರಿ ಮಾಡಿ ಕೊಡುತ್ತಂತೆ, ಆಸೆಗಳನ್ನ ನೆರವೇರಿಸಿ ಕೊಡುತ್ತಂತೆ. ಅದು ಮಾತ್ರ ಇಲ್ಲ, ಈ ಗೊಂಬೆಯ ಒಳಗಡೆ ಒಂದು ಚಿಕ್ಕ ಹುಡುಗಿ ಆತ್ಮ ಕೂಡ ಅಡಗಿದೆ ಅನ್ನೋ ರೀತಿ ಕೂಡ ಹೇಳ್ತಿದ್ದಾರೆ. ಆದ್ರಿಂದ ಆ ಗೊಂಬೆ ಮನುಷ್ಯರಿಗೆ ವರವನ್ನ ಕೂಡ ಕೊಡುತ್ತೆ. ಅದು ವರವನ್ನ ಕೊಡ್ಬೇಕು ಅಂದ್ರೆ ವರ ಕೇಳೋರು ಒಂದು ಡ್ರಾಪ್ ಬ್ಲಡ್ ಅನ್ನ ಅದರ ತಲೆಗೆ ಬಿಡ್ಬೇಕಂತೆ. ಆವಾಗ ಗೊಂಬೆ ಆ ಬ್ಲಡ್ ಅನ್ನ ಸಕ್ ಮಾಡ್ಕೊಂಡು ಅವ್ರುಗಳು ಕೇಳುವ ವರವನ್ನ ಕೊಡುತ್ತಂತೆ. ಓ ಈ ಗೊಂಬೆ ವರವೆಲ್ಲ ಕೊಡುತ್ತಾ, ಸರಿ ಓಕೆ ಅದನ್ನ ಟೆಸ್ಟ್ ಮಾಡಿ ಬಿಡೋಣ ಅಂತ ಅನ್ಕೊಂಡ ನಮ್ಮ ಹೀರೋಯಿನ್ವೆ ಕೈಗೆ ಒಂದು ಚಾಕುವನ್ನ ತಗೊಂಡು ಅವಳ ಬೆರಳಿಗೆ ಲೈಟ್ ಆಗಿ ಕುಯ್ದ್ಬಿಟ್ಟು ಬ್ಲಡ್ ಅನ್ನ ಇನ್ನೇನು ಅದರ ತಲೆಗೆ ಬಿಡುವ ಸಮಯದಲ್ಲಿ ಕರೆಕ್ಟ್ ಆಗಿ ಅಕ್ಕ ಹುಡುಗಿ ಅಲ್ಲಿಗೆ ಬಂದ್ಬಿಡ್ತಾಳೆ. ತಕ್ಷಣವೇ ಅವಳು ಆ ಗೊಂಬೆಯನ್ನು ನೋಡ್ಬಿಡ್ಬಾರ್ದು ಅಂತ ಗೊಂಬೆಯನ್ನ ಕವರ್ ಮಾಡಿ ನಿಂತ್ಕೊತಾಳೆ ಹೀರೋಯಿನ್. ಆಲ್ರೆಡಿ ನಮ್ಮ ಹೀರೋಯಿನ್ಗೆ ಅವಳ ಅಕ್ಕನ ಮೇಲೆ ತುಂಬಾನೇ ಕೋಪ ಇರ್ತಿದೆ ಅಲ್ವಾ, ಆದ್ರಿಂದ ಇವಾಗ ಅಕ್ಕನ ಹತ್ರ ಲೇ ನೀನನ್ನ ಯಾರು ಆ ಪ್ರಾಜೆಕ್ಟ್ ಅನ್ನ ನನಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಮ್ಯಾನೇಜರ್ ಹತ್ರ ಹೇಳೋದಕ್ಕೆ ಹೇಳಿದ್ದು, ನೀನು ಹಾಕುವ ಭಿಕ್ಷೆಯಿಂದಾನೇ ನಾನು ಬದುಕಬೇಕಾ, ನನ್ನ ಟ್ಯಾಲೆಂಟ್ ಇಂದಾನೇ ನಾನು ಡೆವಲಪ್ ಆಗ್ಬೇಕು ಅಂತ ಅನ್ಕೋತಿದ್ದೀನಿ. ನಾನು ಗೊಂಬೆಯನ್ನ ಡಿಸೈನ್ ಮಾಡ್ತಿದ್ರೆ ನೀನು ನನ್ನ ಲೈಫ್ ಅನ್ನ ಡಿಸೈನ್ ಮಾಡ್ತಿದೀಯಾ, ನಿನ್ನಂತಹ ಒಬ್ಳು ಅಕ್ಕ ಇರೋದಕ್ಕೆ ಇಲ್ದೇನೆ ಇರ್ಬೋದು ನನಗೆ ಅಂತ ಒಂದು ಮಾತನ್ನ ಹೇಳ್ಬಿಡ್ತಾಳೆ. ಆ ಸಮಯದಲ್ಲಿ ಕರೆಕ್ಟ್ ಆಗಿ ಇವಳು ಕೈಯನ್ನು ಕುಯ್ಕೊಂಡಿದ್ಲಲ್ವಾ, ಅದರಿಂದ ಒಂದು ಡ್ರಾಪ್ ಬ್ಲಡ್ ಇವಾಗ ಗೊಂಬೆಯ ತಲೆ ಮೇಲೆ ಬಿದ್ಬಿಡುತ್ತೆ. ಆ ಗೊಂಬೆನ ಬ್ಲಡ್ ಅನ್ನ ಸಕ್ ಮಾಡ್ಕೊಳ್ಳುತ್ತೆ. ಈ ವಿಷಯ ನಮ್ಮ ಹೀರೋಯಿನ್ಗೆ ಗೊತ್ತಿರೋದಿಲ್ಲ. ಅವಳು ಜೋರಾಗಿ ಅವರ ಅಕ್ಕನ ಜೊತೆ ಜಗಳ ಮಾಡ್ಕೊಬಿಟ್ಟು ಟೆನ್ಷನ್ ಆಗಿ ರೂಮ್ ಅನ್ನ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ವಿಡಿಯೋ ಕಾಲ್ ಅನ್ನ ಮಾಡ್ತಾಳೆ. ನಮ್ಮ ಹೀರೋಯಿನ್ ಏನೇ ಆ ಫ್ರೆಂಡ್ ಹುಡುಗಿಗೆ ಜೋರಾಗಿ ಬೈದಿದ್ರು ಕೂಡ ಅದನ್ನ ದೊಡ್ಡದಾಗಿ ಕೇರ್ ಮಾಡದೇ ಇರುವ ಫ್ರೆಂಡ್ ಮತ್ತೆ ನಮ್ಮ ಹೀರೋಯಿನ್ಗೆ ವಿಡಿಯೋ ಕಾಲ್ ಮಾಡಿ ತುಂಬಾನೇ ಪ್ರೀತಿಯಿಂದ ಮಾತಾಡ್ತಿರ್ತಾಳೆ. ಇದನ್ನ ನೋಡಿದ ಮೇಲೆ ನಮ್ಮ ಹೀರೋಯಿನ್ ಲೇ ಸಾರಿ ಕಣೆ, ನನ್ನನ್ನ ತಪ್ಪು ತಿಳ್ಕೋಬೇಡ, ಕ್ಷಮಿಸ್ಬಿಡು, ಏನೋ ಸ್ವಲ್ಪ ಕೋಪದಿಂದ ಬೈದ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ. ಸರಿ ಇವಾಗ ನೀನು ಆಫೀಸಲ್ಲ ಇರ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಆ ಫ್ರೆಂಡ್ ಹುಡುಗಿ ಹೌದು ಅಂತ ಹೇಳ್ತಾಳೆ. ಆ ರೀತಿ ಇವರು ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಫ್ರೆಂಡ್ ಹುಡುಗಿಯ ಹಿಂದೆ ಯಾವುದೋ ಒಂದು ಅಮಾನುಷವಾಗಿ ಒಂದು ದೆವ್ವದ ರೂಪ ಕಾಣಿಸ್ಕೊತಿರುತ್ತೆ. ಅದನ್ನ ನೋಡಿದ ನಮ್ಮ ಹೀರೋಯಿನ್ ಲೇ ನಿನ್ನ ಹಿಂದೆ ಯಾರೇ ನಿಂತಿದ್ದಾರೆ ಅಂತ ಕೇಳ್ತಾಳೆ. ಫ್ರೆಂಡ್ ಹುಡುಗಿನೂ ಹೆದರಿ ಹಿಂದೆ ತಿರುಗಿ ನೋಡ್ತಾಳೆ, ಆದ್ರೆ ಆ ಜಾಗದಲ್ಲಿ ಯಾರೂ ಇರೋದಿಲ್ಲ. ಆಗಿರ್ಬೇಕಾದ್ರೆ ಸಡನ್ ಆಗಿ ಪೆನ್ನನ್ನು ಮಡಗುವ ಸ್ಟ್ಯಾಂಡ್ ದುಬುಕ್ ಅಂತ ಕೆಳಗಡೆ ಬಿದ್ದೋಗುತ್ತೆ. ಸೊ ಫ್ರೆಂಡ್ ಹುಡುಗಿ ಅದನ್ನ ತಗೊಳ್ಳೋದಕ್ಕಾಗಿ ಬಗ್ಗಿರ್ತಾಳೆ. ಆ ಗ್ಯಾಪ್ ಅಲ್ಲಿ ನಮ್ಮ ಹೀರೋಯಿನ್ ಡಿಸ್ಪ್ಲೇ ನೋಡ್ತಿರ್ಬೇಕಾದ್ರೆ ನಿಜವಾಗ್ಲೂ ನಮ್ಮ ಫ್ರೆಂಡ್ ಹುಡುಗಿಯ ಹಿಂದೆ ಆ ದೆವ್ವ ನಿಂತೇ ಇದೆ. ಇವಾಗ ವಿಡಿಯೋ ಕಾಲ್ ಕಟ್ ಆಗ್ಬಿಡುತ್ತೆ. ನಮ್ಮ ಹೀರೋಯಿನ್ ಗಾಬರಿ ಆಗ್ಬಿಟ್ಟು ಅಯ್ಯೋ ನಮ್ಮ ಫ್ರೆಂಡಿಗೆ ಏನು ಆಗ್ಬಿಡಬಾರ್ದು ಅಂತ ಕಾರಲ್ಲಿ ಆಫೀಸ್ಗೆ ಸ್ಪೀಡ್ ಆಗಿ ಹೋಗ್ತಿರ್ತಾಳೆ. ಆ ರೀತಿ ಹೋಗ್ತಿರ್ಬೇಕಾದ್ರೆ ಆ ಫ್ರೆಂಡ್ ಹುಡುಗಿಗೆ ತುಂಬಾ ಸಲ ಕಾಲ್ ಅನ್ನು ಮಾಡಿ ನೋಡ್ತಾಳೆ, ಆದ್ರೆ ಅವಳಿಗೆ ಕಾಲ್ ಕನೆಕ್ಟ್ ಆಗೋದಿಲ್ಲ. ಅದೇ ಸಮಯದಲ್ಲಿ ಈ ಕಡೆ ಆಫೀಸ್ ಅಲ್ಲಿ ಆ ಫ್ರೆಂಡ್ ಹುಡುಗಿಗೆ ಏನೋ ಅಪಾಯ ನಡೆಯಲಿದೆ ಅನ್ಸುತ್ತೆ. ಮತ್ತೆ ಬಂದು ಆ ಲ್ಯಾಪ್ಟಾಪ್ ಹತ್ರ ನೋಡ್ಬೇಕಾದ್ರೆ ಪಕ್ಕದಲ್ಲೇ ಪುಟ್ಟ ಮಕ್ಕಳು ಆಟ ಆಡುವ ಗೊಂಬೆ ಫ್ಯಾನ್ ಒಂದಿರುತ್ತೆ, ಪೇಪರ್ ಫ್ಯಾನ್. ಅದನ್ನ ಕೈಗೆ ತಗೊಂಡು ನೋಡ್ತಾಳೆ. ನೋಡಿದ್ರೆ ಆ ಫ್ಯಾನ್ ಪೂರ್ತಿ ಫುಲ್ ಬ್ಲಡ್ ಆಗಿ ಇರುತ್ತೆ. ಜೊತೆಗೇನೆ ಹೇಗೆ ಸೀಲಿಂಗ್ ಇಂದ ಅಸಿಸ್ಟೆಂಟ್ ಹುಡುಗಿಗೆ ಒಂದು ಫೋಟೋ ಕೆಳಗಡೆ ಬಿತ್ತು, ಅದೇ ತರನೇ ಇವಾಗ ಇನ್ನೊಂದು ಫೋಟೋ ಸೀಲಿಂಗ್ ಇಂದ ಕೆಳಗಡೆ ಬೀಳುತ್ತೆ. ಇವಳುವೆ ಹೆದರ್ಕೊಂಡೆ ಹತ್ರ ಹೋಗಿ ಆ ಫೋಟೋವನ್ನ ಕೈಗೆ ತಗೊಂಡು ನೋಡ್ಬೇಕಾದ್ರೆ ಆ ಫೋಟೋದಲ್ಲಿ ಇವಳ ಮುಖವೇ ತುಂಬಾನೇ ಕ್ರೂರವಾಗಿರುತ್ತೆ. ಆಗಿರ್ಬೇಕಾದ್ರೆ ಆವಾಗ ಅವಳನ್ನ ಸುತ್ತ ಯಾರೋ ಇರೋ ರೀತಿ ಬೇರೆ ಅವಳಿಗೆ ಫೀಲ್ ಆಗ್ತಿರುತ್ತೆ. ಯಾರೋ ಒಬ್ಳು ಪುಟ್ಟ ಹುಡುಗಿ ಅಲ್ಲಿಗೂ ಇಲ್ಲಿಗೂ ಸಡನ್ ಆಗಿ ಓಡಿ ಹೋಗ್ತಿರ್ತಾಳೆ. ಇವಾಗ ಹಾಗೆ ಒಬ್ಳು ಪುಟ್ಟ ಹುಡುಗಿ ಹಾಡನ್ನ ಹಾಡ್ತಿರೋ ರೀತಿ ಸದ್ದು ಕೇಳುತ್ತೆ. ಸೊ ಹುಡುಗಿನು ತುಂಬಾನೇ ಭಯದಲ್ಲಿ ಹಾಗೆ ನಿಧಾನಕ್ಕೆ ಹಿಂದೆ ತಿರುಗಿ ನೋಡ್ತಾಳೆ. ನೋಡಿದ್ರೆ ಆ ದೆವ್ವ ಟಾಯ್ಲೆಟ್ ಗೆ ಹೋಗೋ ರೀತಿ ಕೂತು ಇವಳನ್ನ ಗುರಾಯಿಸಿ ನೋಡ್ತಿರುತ್ತೆ. ಅದನ್ನ ನೋಡಿದ ನಮ್ಮ ಫ್ರೆಂಡ್ ಹುಡುಗಿಗೆ ಮೈಯೆಲ್ಲ ಹಾಗೆ ನಡುಗ್ತಿರುತ್ತೆ. ಹಾಗೆ ಸೀನನ್ನ ಕಟ್ ಮಾಡಿದ್ರೆ ಇವಾಗ ನಮ್ಮ ಹೀರೋಯಿನ್ ಆಫೀಸ್ ಗೆ ಬಂದ್ಬಿಟ್ಟಿದ್ದಾಳೆ. ಒಳಗಡೆ ಬಂದು ನೋಡ್ಬೇಕಾದ್ರೆ ಆಫೀಸ್ ಅಲ್ಲಿ ಆ ಫ್ರೆಂಡ್ ಹುಡುಗಿಯನ್ನ ಕಾಣ್ತಿಲ್ಲ, ಆದ್ರೆ ಅವಳ ಬದಲು ಒಂದು ಜಾಗದಲ್ಲಿ ಒಂದು ಬಾಕ್ಸ್ ಇರುತ್ತೆ. ನಿಧಾನಕ್ಕೆ ನಮ್ಮ ಹುಡುಗಿನ ಆ ಬಾಕ್ಸ್ ಹತ್ರ ಹೋಗ್ಬೇಕಾದ್ರೆ ಆ ಬಾಕ್ಸ್ ಒಳಗಡೆಯಿಂದ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಹುಡುಗಿಯ ತಲೆ ಹೊರಗಡೆ ಬಂದು ಬೀಳುತ್ತೆ. ಅಷ್ಟೇ ಆ ದೆವ್ವ ನಮ್ಮ ಫ್ರೆಂಡ್ ಹುಡುಗಿಯ ಬಾಡಿಯಿಂದ ತಲೆಯನ್ನ ಮಾತ್ರ ಸೆಪರೇಟ್ ಆಗಿ ಕಿತ್ತು ಕುಂದಿದೆ. ಅದರ
ನಂತರವೇ ನಮ್ಮ ಹೀರೋಯಿನ್ ಕೆಲವೊಂದು ವಿಷಯದ ಬಗ್ಗೆ ಯೋಚನೆ ಮಾಡಿ ನೋಡ್ತಾಳೆ. ಅವಳು ಇಂಟರ್ನೆಟ್ ಅಲ್ಲಿ ಯಾವ್ದ್ರ ಬಗ್ಗೆ ಓದಿದ್ಲು, ಏನಂತ ಓದಿ ತಿಳ್ಕೊಂಡ್ಲು, ಆ ಗೊಂಬೆ ಮನುಷ್ಯರ ಆಪೋಸಿಟ್ ಥಾಟ್ಸ್ ಅನ್ನ, ಆಪೋಸಿಟ್ ಆಸೆಗಳನ್ನ ನೆರವೇರಿಸಿ ಕೊಡುತ್ತೆ ಅಂತ ತಾನೆ. ಅದೇ ತರನೇ ನಮ್ಮ ಹೀರೋಯಿನ್ ಫ್ರೆಂಡ್ ಹುಡುಗಿ ಹತ್ರ ಇನ್ ಮುಂದೆ ನೀನು ನನ್ನ ಫ್ರೆಂಡೇ ಇಲ್ಲ, ಇದ್ರ ಮೇಲೆ ನಿನ್ನ ಮುಖವನ್ನ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ತಾನೆ ಬಂದಿರ್ತಾಳೆ. ಆದ್ರಿಂದಾನೇ ಆ ಫ್ರೆಂಡ್ ಹುಡುಗಿಯನ್ನ ದೆವ್ವ ಕೊಂದಿದೆ. ಇವಾಗ್ಲೇನೆ ಇನ್ನೊಂದು ವಿಷಯ ಕೂಡ ಇವಳಿಗೆ ನೆನಪಿಗೆ ಬರುತ್ತೆ. ನಮ್ಮ ಹೀರೋಯಿನ್ ಆಲ್ರೆಡಿ ಗೊತ್ತಿಲ್ಲದೆ ನಮ್ಮ ಅಕ್ಕ ಇರೋದ್ರ ಬದಲು ಇಲ್ದೆ ಇರೋದೇ ಒಳ್ಳೇದು ಅಂತ ಬೇಡದೆ ಒಂದು ಮಾತನ್ನ ಹೇಳ್ಬಿಟ್ಟು ರಕ್ತವನ್ನ ಕೂಡ ಗೊಂಬೆ ತಲೆ ಮೇಲೆ ಬಿಟ್ಬಿಟ್ಟಿರ್ತಾಳಲ್ಲ ಗೊತ್ತಿಲ್ಲದೆ. ಸೊ ಖಂಡಿತ ಈ ಸಲ ದೆವ್ವ ನಮ್ಮ ಅಕ್ಕನನ್ನೇ ಸಾಯಿಸ್ಬಿಡುತ್ತೆ ಅಂತ ಅನ್ಕೊಂಡ ನಮ್ಮ ಹೀರೋಯಿನ್ ಬೇಗ ಅವರ ಅಕ್ಕನನ್ನ ಕಾಪಾಡೋದಕ್ಕಾಗಿ ಮನೆಗೆ ಹೋಗ್ತಿರ್ತಾಳೆ. ಅಕ್ಕನ ಫೋನ್ ನಂಬರ್ಗೆ ಕಾಲ್ ಮಾಡಿ ನೋಡ್ತಾಳೆ. ಅಕ್ಕ ಕಾಲ್ ಅನ್ನ ಪಿಕ್ ಮಾಡ್ತಿಲ್ಲ. ಮನೆಗೆ ಬಂದಿದ ತಕ್ಷಣ ಮನೆ ಪೂರ್ತಿ ಸುತ್ತಮುತ್ತ ಹುಡುಕಿ ನೋಡ್ತಾಳೆ. ಅಕ್ಕ ಹುಡುಗಿನ ಎಲ್ಲೂ ಕಾಣ್ತಿಲ್ಲ. ಸರಿ ಅಂತ ಡೈರೆಕ್ಟ್ ಆಗಿ ಆ ಗೊಂಬೆ ಇರುವ ರೂಮಿಗೆ ಬಂದು ನೋಡ್ತಾಳೆ. ಅವಳಿಗೆ ಬಂದು ನೋಡಿದ್ರೆ ಇವಳ ರೀತಿನೇ ಇವಳ ರೂಪದಲ್ಲಿ ಅಲ್ಲಿ ಆಲ್ರೆಡಿ ಒಬ್ಬರು ನಿಂತಿರ್ತಾರೆ. ನಮ್ಮ ಹುಡುಗಿ ಇದನ್ನ ಆಶ್ಚರ್ಯವಾಗಿ ನೋಡ್ತಿರ್ಬೇಕಾದ್ರೇನೆ ಮತ್ತೆ ಯಾರೋ ಸಡನ್ ಆಗಿ ಡೋರ್ ನ ಓಪನ್ ಮಾಡಿ ಒಳಗಡೆ ಬರ್ತಾರೆ. ಅದು ಕೂಡ ನಮ್ಮ ಹೀರೋಯಿನ್ ಆಗಿ ಇರ್ತಿದ್ದಾಳೆ. ಇವಾಗ ಮತ್ತೆ ಡೋರ್ ಆಟೋಮೆಟಿಕ್ ಓಪನ್ ಆಗುತ್ತೆ. ನೋಡಿದ್ರೆ ಇವಾಗ ಸುತ್ತಮುತ್ತ ನಮ್ಮ ಹೀರೋಯಿನ್ ರೀತಿಯ ರೂಪಗಳು ಇರ್ತಿತ್ತಲ್ವಾ, ಅದು ಯಾವುದುವೇ ಇವಾಗ ಇಲ್ಲ, ಕಾಣ್ತಾ ಇಲ್ಲ. ಗೆಲ್ಲದಕ್ಕೂ ಕಾರಣ ಈ ಗೊಂಬೆನೆ ಅಂತ ಅನ್ಕೊಂಡು ಆ ಗೊಂಬೆಯನ್ನು ತಗೊಂಡು ಹೋಗಿ ಒಂದು ಡಸ್ಟ್ ಬಿನ್ ಗೆ ಹಾಕ್ತಾಳೆ. ಕಸದ ತೊಟ್ಟಿಗೆ ಹಾಕ್ಬಿಟ್ಟು ಟೆನ್ಷನ್ ಆಗಿ ಮತ್ತೆ ರೂಮಿಗೆ ಬಂದು ನೋಡಿದ್ರೆ ಆ ಗೊಂಬೆ ಮಡಗಿದ ಜಾಗದಲ್ಲಿ ಹಾಗೆ ಅಳ್ಳೇ ಇರುತ್ತೆ. ಇದು ಹೇಗೆ ಮತ್ತೆ ಇಲ್ಲಿಗೆ ಬಂತು ಅಂತ ಕನ್ಫ್ಯೂಷನ್ ಆಗಿ ನಮ್ಮ ಹೀರೋಯಿನ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಆ ಗೊಂಬೆ ಒಳಗಡೆ ಇರ್ತಾ ಇರುವ ದೆವ್ವ ನಮ್ಮ ಹೀರೋಯಿನ್ ಅನ್ನು ನೋಡಿ ಏನಕ್ಕಾಗಿ ನನ್ನನ್ನು ಅಲೋನಾಗಿ ಬಿಟ್ಟೆ, ಏನಕ್ಕಾಗಿ ನನ್ನನ್ನು ಒಬ್ಬಳೇ ಬಿಟ್ಬಿಟ್ಟೆ, ಯಾಕೆ ನನ್ನನ್ನ ಅನಾಥವಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟೆ ಅಂತ ಮತ್ತೆ ಕ್ವಶನ್ ಮಾಡ್ತಿರುತ್ತೆ. ಹೆದರಿದ ಹೀರೋಯಿನ್ ಮನೆಯನ್ನ ಬಿಟ್ಟು ಆಚೆ ಓಡಿ ಬಂದು ಸ್ಟ್ರೀಟ್ ಅಲ್ಲಿ ಕೂತಿರ್ತಾಳೆ. ಏನನ್ನ ಮಾಡೋದಂತ ಗೊತ್ತಿಲ್ಲದೆ ಬೀದಿಯಲ್ಲಿ ಕೂತಿರ್ಬೇಕಾದ್ರೆ ಅವಳ ಪಕ್ಕಕ್ಕೆ ಒಂದು ಚೀಟಿ ಹಾರಿ ಬಂದು ಬೀಳುತ್ತೆ. ಅದು ಏನು ಅಂತ ತಗೊಂಡು ನೋಡ್ಬೇಕಾದ್ರೆ ನಾವು ಸೈಂಟಿಫಿಕ್ ರೀತಿಯಲ್ಲಿ ದೆವ್ವಗಳನ್ನು ಓಡಿಸಿ ಕೊಡ್ತೀವಿ, ನಾವು ತುಂಬಾನೇ ಶಾರ್ಪ್, ದೆವ್ವಗಳಿಗೆ ಕೊಡ್ತೀವಿ ಬಲ್ಬು ಅಂತ ಹಾಕಿರುತ್ತೆ. ಅದನ್ನು ನೋಡಿದ ಹೀರೋಯಿನ್ ಸರಿ ಆಯ್ತು, ನಮ್ಮ ಮನೆಯಲ್ಲಿ ಬೇರೆ ಒಂದು ದೆವ್ವ ಇರ್ತಿದೆ, ಅದನ್ನ ಓಡಿಸೋದಕ್ಕೆ ಅವ್ರಗಳನ್ನ ಕರೆದು ಬಿಡೋಣ ಅಂತ ನೆಕ್ಸ್ಟ್ ದಿನ ಬೆಳಗ್ಗೆ ಅವ್ರಗಳನ್ನ ಮನೆಗೆ ಕರೆಸ್ಕೊತಾಳೆ. ಬಂದಿರೋರು ಒಬ್ಬ ಪ್ರೊಫೆಸರ್, ಇನ್ನೊಬ್ಬ ಪ್ರೊಫೆಸರ್ ಗೆ ಅಸಿಸ್ಟೆಂಟ್. ಕೈಯಲ್ಲಿ ಯಾವುದೋ ಒಂದು ಡಿಟೆಕ್ಟರ್ ರೀತಿ ಇಟ್ಟು ಈ ಮನೆಯಲ್ಲಿ ದೆವ್ವ ಇದೆಯಾ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ತಾರೆ. ಆ ರೀತಿ ಚೆಕ್ ಮಾಡ್ಬೇಕಾದ್ರೆ ನೋಡಿದ್ರೆ ಈ ಮನೆಯಲ್ಲಿ ಒಂದು ದೆವ್ವ ಇರ್ತಿದೆ ಅನ್ನೋದಕ್ಕಾದ ಸಿಗ್ನಲ್ ಅನ್ನ ತೋರಿಸ್ಕೊಡುತ್ತೆ ಆ ಡಿವೈಸ್. ಅದಕ್ಕೆ ತಕ್ಷಣವೇ ಪ್ರೊಫೆಸರ್ ಹಾಗಾದ್ರೆ ಪ್ಲಾನ್ ಎ ವನ್ನ ನಾವು ಇವಾಗ ಸ್ಟಾರ್ಟ್ ಮಾಡೋದೆ ಅಂತ ಹೇಳ್ತಾರೆ. ನೋಡಿದ್ರೆ ಒಂದು ದೊಡ್ಡ ಪೆಟ್ಟಿಗೆಯಿಂದ ಟೇಪ್ ರಿಕಾರ್ಡ್ ಒಂದನ್ನು ಹೊರಗಡೆ ತೆಗೆದಿಡ್ತಾರೆ. ಅದನ್ನ ಹೊರ ತೆಗೆದವರು ಅದನ್ನ ಇಟ್ಟು ಏನು ದೊಡ್ಡ ಮಟ್ಟಿಗೆ ಒಂದು ಕೆಲಸವನ್ನ ಮಾಡ್ತಾರೆ ಅಂತ ನೋಡಿದ್ರೆ ಯಾವುದೋ ಒಂದು ಕೆಟ್ಟ ಸಾಂಗ್ ಅನ್ನ, ಕೆಟ್ಟ ಮ್ಯೂಸಿಕ್ ಅನ್ನ ಹಾಕ್ಬಿಟ್ಟು ಕೆಟ್ಟದಾಗಿ ಆ ಪ್ರೊಫೆಸರ್ ಬೇರೆ ಹಾಡಾಡ್ತಿರ್ತಾನೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಏನ್ರಯ್ಯ ನಿಮ್ಗೇನ್ ಲೂಸಾ, ದೆವ್ವವನ್ನ ಓಡಿಸಿ ಕೊಡಿ ಅಂತ ಹೇಳಿದ್ರೆ ಹಾಡನ್ನ ಹಾಕಿ ಹಾಡನ್ನ ಹೇಳ್ತಿದಾರಲ್ಲ ನಿಮ್ಮ ಲೂಸ್ ಪ್ರೊಫೆಸರ್ ಅಂತ ಕೇಳ್ತಾಳೆ. ಅದಕ್ಕೆ ಅಸಿಸ್ಟೆಂಟ್ ಫಸ್ಟ್ ಆ ದೆವ್ವ ಇರುವ ಸಿಗ್ನಲ್ ಅನ್ನ ನಾವು ಜಾಸ್ತಿ ಮಾಡ್ಬೇಕು, ಇವಾಗ ದೆವ್ವ ಈ ಹಾಡನ್ನ ಕೇಳಿ ತುಂಬಾನೇ ಟೆನ್ಷನ್ ಆಗುತ್ತೆ, ಆವಾಗ ಸಿಗ್ನಲ್ ಜಾಸ್ತಿ ಆಗುತ್ತೆ, ಆವಾಗ್ಲೇನೆ ಅದು ಎಕ್ಸಾಕ್ಟ್ ಎಲ್ಲಿ ಇರ್ತಿದೆ ಆ ದೆವ್ವ ಅನ್ನೋದನ್ನ ನಮ್ಮ ಕೈಲಿ ಕಂಡುಹಿಡಿಯೋದಕ್ಕೆ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಅದೇ ತರ ಸಿಗ್ನಲ್ ಜಾಸ್ತಿ ಸಿಗ್ಬಿಡುತ್ತೆ. ಸೊ ಇವಾಗ ದೆವ್ವ ಎಕ್ಸಾಕ್ಟ್ಲಿ ಎಲ್ಲಿ ಇರ್ತಿದೆ ಅಂತ ಗೊತ್ತಾಗಿ ಕೈಯಲ್ಲಿ ಡಿಟೆಕ್ಟರ್ ನ ಹಿಡಿದು ನಿಧಾನಕ್ಕೆ ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಆ ದೆವ್ವ ಅಲ್ಲಿರುವ ಉಯ್ಯಾಲೆ ಮೇಲೆ ಕೂತಿರುತ್ತೆ. ಆವಾಗ ಪ್ರೊಫೆಸರ್ ಒಂದು ವಿಚಿತ್ರವಾದ ಗ್ಲಾಸ್ ಅನ್ನ ಕಣ್ಣಿಗೆ ಹಾಕೊಂಡು ಆ ದೆವ್ವ ಹೇಗಿರುತ್ತೆ, ಅದರ ಹೈಟ್ ಏನು, ವೆಯ್ಟ್ ಏನು, ಅದರ ಕಣ್ಣು ನೋಡೋದಕ್ಕೆ ಹೇಗಿರ್ತಿದೆ, ಅದರ ನಾಲ್ಗೆ ಹೇಗಿರ್ತಿದೆ, ನಾಲ್ಗೆ ಕಪ್ಪು ಕಲರ್ ಅಲ್ಲಿ ಇರ್ತಿದೆ, ಅದರ ಹಲ್ಲುಗಳು ವಿಕಾರವಾಗಿರ್ತಿದೆ ಅಂತ ಒನ್ ಬೈ ಒನ್ ಅದನ್ನ ನೋಟ್ ಮಾಡಿ ಪಕ್ಕದಲ್ಲಿರುವ ಅಸಿಸ್ಟೆಂಟ್ ಗೆ ಹೇಳ್ಬೇಕಾದ್ರೆ ಅವನು ಈ ಪ್ರೊಫೆಸರ್ ಹೇಳ್ತಾ ಎಲ್ಲವನ್ನು ಡ್ರಾಯಿಂಗ್ ಆಗಿ ಡ್ರಾ ಮಾಡ್ತಿರ್ತಾನೆ. ಸ್ವಲ್ಪ ಹೊತ್ತಲ್ಲಿ ಆ ಪ್ರೊಫೆಸರ್ ಗೆ ತುಂಬಾನೇ ಉಸಿರಾಡೋದಕ್ಕೆ ಸ್ಟ್ರೈನ್ ಆಗ್ತಿರುತ್ತೆ. ಆ ದೆವ್ವನು ಆ ಜಾಗವನ್ನ ಬಿಟ್ಟು ಅಲ್ಲಿಂದ ಹೋಗ್ಬಿಡುತ್ತೆ. ಸರಿ ನಾನು ಹೇಳ್ತಾ ನೀನು ಡ್ರಾ ಮಾಡಿದೆ ಅಲ್ವಾ ಡ್ರಾಯಿಂಗು, ಅದನ್ನ ತೋರಿಸು ಅಂತ ಅಸಿಸ್ಟೆಂಟ್ ಹತ್ರ ಪ್ರೊಫೆಸರ್ ಕೇಳಿದ್ರೆ ಅವನು ಬರೀ ಖಾಲಿ ಪೇಪರ್ ಅನ್ನ ತೋರಿಸ್ತಾನೆ. ಲೋ ಏನು ಇಷ್ಟೊತ್ತು ನಾನು ಅಷ್ಟೊಂದು ವಿಷಯಗಳನ್ನ ಹೇಳ್ದೆ ಅಲ್ಲ, ಹುಸುರು ಕೊಟ್ಟ ಮಟ್ಟಿಗೆ ನಿನ್ನ ಹತ್ರ ಹೇಳ್ದೆ ಅಲ್ಲ, ಅಂತದ್ದು ಏನನ್ನ ತಾನೇ ನೀನು ಡ್ರಾ ಮಾಡಿದೆ ಅಂತ ಕೇಳಿದ್ರೆ ಸಾರಿ ಪ್ರೊಫೆಸರ್, ಗಾಬರಿಯಲ್ಲಿ ರೀಫಿಲ್ ಅಲ್ಲಿ ಇಂಕ್ ಇದೆಯಾ ಇಲ್ವೋ ಅನ್ನೋದನ್ನ ಕೂಡ ನಾನು ಚೆಕ್ ಮಾಡಿದೆ, ಹಾಗೆ ಡ್ರಾ ಮಾಡ್ಬಿಟ್ಟೆ, ಆದ್ರಿಂದಾನೇ ಇವಾಗ ಡ್ರಾಯಿಂಗ್ ಅನ್ನ ಕಾಣ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಅಯ್ಯೋ ದಡ್ಡ, ಸರಿ ಓಕೆ ಮೇಡಮ್, ನಿಮ್ಮ ಮನೆಯಲ್ಲಿ ನಾನು ನೋಡದೆ ಇರುವ ಜಾಗ ಅಂತ ಏನಾದ್ರೂ ಪ್ಲೇಸ್ ಇರ್ತಿದ್ಯಾ ಅಂತ ಪ್ರೊಫೆಸರ್ ಕೇಳ್ಬೇಕಾದ್ರೆ ನನ್ನ ರೂಮ್ ಇರ್ತಿದೆ ಅಂತ ಹೇಳಿ ಅವರನ್ನ ಅವಳ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಆವಾಗಲೇ ಆ ಪ್ರೊಫೆಸರ್ ನಮ್ಮ ಹೀರೋಯಿನ್ ಮಡಗಿರುವ ವಿಚಿತ್ರವಾದ ಗೊಂಬೆಯನ್ನ ನೋಡ್ತಾರೆ. ಅದನ್ನ ನೋಡಿದ ತಕ್ಷಣವೇ ಅವರಿಗೆ ಏನೋ ಗೊತ್ತಾಗ್ಬಿಡ್ತು ಅನ್ಸುತ್ತೆ. ಈ ಗೊಂಬೆ ಹೇಗೆ ನಿನ್ನ ಹತ್ರ ಬಂತು, ಇದು ತುಂಬಾನೇ ಪವರ್ಫುಲ್ ಗೊಂಬೆ, ಈ ಗೊಂಬೆ ಒಳಗಡೆನೆ ಆ ದೆವ್ವ ಅಡಗಿದೆ, ಅದರ ಪವರ್ ಅನ್ನ ನಾವು ಪ್ರೆಷರ್ ಹಾಕಿ ಹೊರಗಡೆ ಸೆಪರೇಟ್ ಆಗಿ ಎಳ್ಕೋಬೇಕು ಅಂತ ಹೇಳಿ ಒಂದು ವಿಚಿತ್ರವಾದ ಪೆಟ್ಟಿಗೆ ಒಳಗಡೆ ಆ ಗೊಂಬೆಯನ್ನ ಇಟ್ಟು ನಿಧಾನಕ್ಕೆ ಆ ದೆವ್ವದ ಶಕ್ತಿ ಹೊರಗಡೆ ತೆಗೆಯೋದಕ್ಕೆ ಆಗುತ್ತಾ ಅಂತ ಇವ್ರುಗಳು ಟ್ರೈ ಮಾಡ್ತಾರೆ. ಆದ್ರೆ ಇವ್ರುಗಳು ಅನ್ಕೊಂಡಿದ್ದಕ್ಕಿಂತ ದೆವ್ವದ ಶಕ್ತಿ ತುಂಬಾನೇ ಪವರ್ಫುಲ್ ಆಗಿರ್ತಿದೆ. ಯಾಕೆಂದ್ರೆ ಈ ದೆವ್ವ ತುಂಬಾನೇ ಹಳೆ ಕಾಲದ ದೆವ್ವ, ಇದರ ಶಕ್ತಿ ತುಂಬಾನೇ ಪವರ್ಫುಲ್ ಆಗಿರ್ತಿದೆ, ಕಂಟ್ರೋಲ್ ಮಾಡೋದಕ್ಕೇನೆ ಆಗೋದಿಲ್ಲ. ಹೀಗಿರ್ಬೇಕಾದ್ರೂ ಇದು ಸಾಕಾಗಲ್ಲ ಅಂತ ಜೊತೆಗೇನೆ ಆ ಗೊಂಬೆಯನ್ನ ಬಿಟ್ಟು ಇವಾಗ ದೆವ್ವ ಹೊರಗಡೆ ಬಂದು ಇವ್ರುಗಳ ಕಥೆಯನ್ನು ಮುಗಿಸೋದಕ್ಕಾಗಿ ನೋಡ್ತಿರುತ್ತೆ. ಆ ಅಸಿಸ್ಟೆಂಟ್ ಹುಡುಗನು ಆ ದೆವ್ವವನ್ನ ಹೇಗಾದ್ರೂ ಫೋಟೋ ತೆಗೆದು ಬಿಡೋಣ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಫೋಟೋ ತಗೋತಾ ಇರುವ ನಮ್ಮ ಅಸಿಸ್ಟೆಂಟ್ ಗೆನೆ ಫೋಟೋ ಹಾಕ್ಸೋ ರೀತಿ ತುಂಬಾನೇ ಗಾಬರಿ ಪಡಿಸ್ಬಿಡುತ್ತೆ ಆ ದೆವ್ವ. ಸೊ ಹೆದರಿದ ಮೂವರುವೆ ಮನೇಲಿ ಇರ್ತಾ ಇರುವ ಬೇಸ್ಮೆಂಟ್ ಗೆ
ಬಂದು ಹೌಸ್ಕೊಬಿಡ್ತಾರೆ. ಆವಾಗ ಪ್ರೊಫೆಸರ್ ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ಖಂಡಿತ ಆ ದೆವ್ವ ನಮ್ಮ ಕಥೆಯನ್ನು ಮುಗಿಸ್ಬಿಡುತ್ತೆ. ಸೊ ಅದರ ಹತ್ರದಿಂದ ನಾವು ತಪ್ಪಿಸ್ಕೋಬೇಕಂದ್ರೆ ಅದಕ್ಕಾಗಿ ನಾವು ಇನ್ನೊಂದು ಪ್ಲಾನ್ ಅನ್ನು ಹಾಕ್ಬೇಕು ಅಂತ ಹೇಳಿ ಓಜಾ ಬೋರ್ಡ್ ರೀತಿ ಒಂದು ಪೇಪರ್ ಅನ್ನು ತೆಗೆದು ಹೊರಗಡೆ ಇಡ್ತಾರೆ. ಆ ಪೇಪರಿನ ನಡುವೆ ಒಂದು ಪೆನ್ಸಿಲ್ ಅನ್ನು ನಿಲ್ಸಿ ನಮ್ಮ ಹೀರೋಯಿನ್ ಅವಳ ಕೈ ಮತ್ತೆ ಅಸಿಸ್ಟೆಂಟ್ ಹುಡುಗನ ಕೈ ಇಬ್ಬರ ಕೈಯನ್ನು ಸೇರಿಸಿ ಹಿಡ್ಕೋತಾರೆ ಪ್ರೊಫೆಸರ್. ಆವಾಗ ಪ್ರೊಫೆಸರ್ ಇವಾಗ ದೆವ್ವದ ಕಥೆಯನ್ನು ಮುಗಿಸ್ಬೇಕು ಅಂದ್ರೆ ಅದು ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ, ಆದ್ರೆ ಇನ್ನೊಂದು ತುಂಬಾನೇ ಶಕ್ತಿ ಹೊಂದಿರುವ ದೆವ್ವದ ಕೈಯಲ್ಲಿ ಆಗುತ್ತೆ. ಆದ್ರಿಂದ ನಾವು ಈ ಜಾಗಕ್ಕೆ ಇನ್ನೊಂದು ಶಕ್ತಿ ಮಿಗಿರುವ ಒಂದು ದೆವ್ವವನ್ನು ಕರೆಸ್ತಿದೀವಿ. ಆ ದೆವ್ವ ಮತ್ತೆ ಇಲ್ಲಿರುವ ದೆವ್ವ ಎರಡುವೆ ಜಗಳ ಮಾಡ್ಕೊತಿರ್ಬೇಕಾದ್ರೆ ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ನಾವು ಇಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಓಡಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇವ್ರುಗಳು ಹೊಸ ದೆವ್ವವನ್ನು ಕರೆಸ್ತಿರ್ತಾರೆ. ಆ ರೀತಿ ಕರೀತಿರ್ಬೇಕಾದ್ರೇನೆ ಈ ಮನೇಲಿ ಆಲ್ರೆಡಿ ಒಂದು ದೆವ್ವ ಇರ್ತಿದೆ ಅಲ್ವಾ, ಆ ಗೊಂಬೆಯಿಂದ ಹೊರಗಡೆ ಬಂದಿರುವ ದೆವ್ವ. ಆ ದೆವ್ವ ಇವಾಗ ಇಲ್ಲಿಗೆ ಬಂದು ಪ್ರೊಫೆಸರ್ ಗೆ ಒಂದೇ ಏಟು ಹೊಡೆದು ಅವರನ್ನ ಹಾರಿಸ್ಬಿಡುತ್ತೆ. ಹಾಗೆ ನಮ್ಮ ಹೀರೋಯಿನ್ ಅನ್ನ ಸಾಯಿಸೋದಕ್ಕೆ ಅದು ಟ್ರೈ ಮಾಡ್ಬೇಕಾದ್ರೆ ಅವಾಗ ಸಡನ್ ಆಗಿ ಆ ದೆವ್ವವನ್ನ ಯಾವುದೋ ಒಂದು ಶಕ್ತಿ ಹೊಡೆದು ಹಾರಿಸ್ಬಿಡುತ್ತೆ. ಏನು ಅಂತ ನೋಡಿದ್ರೆ ನಮ್ಮ ಪ್ರೊಫೆಸರ್ ಪ್ಲಾನ್ ಮಾಡಿ ಹೊಸ ದೆವ್ವವನ್ನ ಕರ್ಸಿದ್ರಲ್ವಾ, ಆ ದೆವ್ವ ಇವಾಗ ಬಂದ್ಬಿಟ್ಟಿದೆ. ಸೊ ಇವಾಗ ಈ ಜಾಗದಲ್ಲಿ ಇರ್ತಾ ಇರುವ ಮೂವರನ್ನ ಕಾಪಾಡೋದಕ್ಕಾಗಿ ಆ ಹೊಸ ದೆವ್ವ ಆ ಹಳೆ ಕಾಲದ ದೆವ್ವದ ಜೊತೆ ಜಗಳ ಮಾಡುತ್ತೆ. 3 ಶಾರ್ಪ್ ಆದ ದೊಣ್ಣೆಗಳನ್ನ ಹಾಗೆ ಗಾಳಿಯಲ್ಲಿ ತೇಲೋದಕ್ಕೆ ಬಿಡುತ್ತೆ. ಆದ್ರೆ ಹಳೆ ಕಾಲದ ದೆವ್ವ ಏನು ಸುಮ್ನೆನಾ, ಹೊಸದಾಗಿ ಬಂದಿರುವ ದೆವ್ವಕ್ಕೆ ಸಿಕ್ಕಾಪಟ್ಟೆ ಆಟ ಆಡಿಸುತ್ತೆ. ಇವಾಗ ಹೆಲ್ಪ್ ಮಾಡೋಣ ಅಂತ ಬಂದಿದೆ ಅಲ್ವಾ ಹೊಸ ದೆವ್ವ, ಅದು ಆ ಶಾರ್ಪ್ ಆದ ದೊಣ್ಣೆಯನ್ನು ಯೂಸ್ ಮಾಡಿ ಆ ದೆವ್ವವನ್ನ ಸಾಯಿಸೋಣ ಅಂತ ಅನ್ಕೊಂಡ್ರೆ ಆ ದೆವ್ವ ಫಟಾರ್ ಅಂತ ನಮ್ಮ ಹೀರೋಯಿನ್ ಅವಳ ರೂಪಕ್ಕೆ ಚೇಂಜ್ ಆಗ್ಬಿಡುತ್ತೆ. ಆದ್ರಿಂದ 2 ಸೈಡ್ ಅಲ್ಲೂ ಹೀರೋಯಿನ್ ನಿಂತಿರ್ತಾಳೆ. ಯಾರು ಒರಿಜಿನಲ್ ಅಂತ ಗೊತ್ತಾಗದೆ ಹೊಸ ದೆವ್ವನೇ ಕನ್ಫ್ಯೂಷನ್ ಆಗ್ತಿರುತ್ತೆ. ಆವಾಗ ನಮ್ಮ ಹೀರೋಯಿನ್ ಯಾವುದೋ ಒಂದು ಮಾತನ್ನ ಹೇಳ್ತಾಳೆ. ಅದನ್ನ ಕೇಳಿದ ತಕ್ಷಣವೇ ನೆಕ್ಸ್ಟ್ ಸೆಕೆಂಡ್ ಆ ಹೊಸ ದೆವ್ವ ಯಾರು ನಿಜವಾದ ಹೀರೋಯಿನ್ ಅಂತ ಕಂಡುಹಿಡಿದು ಬಿಡುತ್ತೆ. ಸೊ ಶಾರ್ಪ್ ಆದ ದೊಣ್ಣೆಯನ್ನ ದೆವ್ವದ ಹೊಟ್ಟೆಗೆ ಚುಚ್ಚಿಬಿಡ್ತಾಳೆ ಹೊಸ ದೆವ್ವ. ಇವಾಗ ಹಳೆ ಕಾಲದ ದೆವ್ವ ಅದರ ಒರಿಜಿನಲ್ ರೂಪಕ್ಕೆ ಚೇಂಜ್ ಆಗುತ್ತೆ. ಅಷ್ಟೇ ಆ ದೆವ್ವ ಇಲ್ಲಿಂದ ಮಾಯವಾಗಿ ಹೋಗ್ಬಿಡುತ್ತೆ ಅಂತ ಅನ್ಕೊಂಡ್ರೆ ಆದ್ರೆ ಅದೇನೇ ಹಳೆ ಕಾಲದ ತುಂಬಾನೇ ಪವರ್ಫುಲ್ ದೆವ್ವ ಅಲ್ಲ, ಅದು ಇವಾಗ ಎದ್ದು ಹೊಸ ದೆವ್ವವನ್ನ ಹಾಕಿ ಸರಿಯಾಗಿ ಹೊಡೆದು ಭೂತ ಬಿಡಿಸುತ್ತೆ. ಇವಾಗ ಇವ್ರುಗಳಿಗೆ ಹೆಲ್ಪ್ ಮಾಡಿದ ಹೊಸ ದೆವ್ವಕ್ಕೆ ಪ್ರೊಫೆಸರ್ ಹೀರೋಯಿನ್ ಅಸಿಸ್ಟೆಂಟ್ ಮೂವರು ಹೆಲ್ಪ್ ಮಾಡೋಣ ಅಂತ ಟ್ರೈ ಮಾಡ್ತಾರೆ. ಸೊ ಆ ಪ್ರೊಫೆಸರ್ ನನ್ನ ಬ್ಯಾಗ್ ಅಲ್ಲಿ ಒಂದು ವಿಚಿತ್ರವಾದ ಲಿಕ್ವಿಡ್ ಇರುತ್ತೆ, ಅದನ್ನ ತೆಗೆದು ಆ ಹಳೆ ಕಾಲದ ದೆವ್ವದ ಕಣ್ಣಿಗೆ ಸುರಿದು ಬಿಡು, ಆವಾಗ ಆ ದೆವ್ವ ಸ್ವಲ್ಪ ವೀಕ್ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅದೇ ರೀತಿ ಆ ಲಿಕ್ವಿಡ್ ಅನ್ನ ಕೈಗೆ ತಗೊಂಡು ಅದರ ಹತ್ರ ಹೋಗ್ಬೇಕಾದ್ರೆ ಆ ದೆವ್ವ ಅಷ್ಟರಲ್ಲಿ ನಮ್ಮ ಹೀರೋಯಿನ್ ಅನ್ನೇ ಕಂಟ್ರೋಲ್ ಮಾಡುತ್ತೆ. ಫೈನಲ್ ಆಗಿ ಹೇಗೋ ಎಲ್ಲರೂ ಕಷ್ಟಪಟ್ಟು ಆ ಹಳೆ ಕಾಲದ ದೆವ್ವದ ಕಣ್ಣಿಗೆನೆ ಆ ಲಿಕ್ವಿಡ್ ಅನ್ನ ಸುರಿಸ್ಬಿಡ್ತಾರೆ. ಸೊ ನೋವಿನಲ್ಲಿ ಅದು ತುಂಬಾನೇ ಓದಾಡ್ತಿರುತ್ತೆ. ಫೈನಲ್ ಆಗಿ ಆ ಹಳೆ ಕಾಲದ ದೆವ್ವನೂ ಅಲ್ಲಿಂದ ಮಾಯವಾಗ್ಬಿಡುತ್ತೆ, ಹೊಸ ದೆವ್ವನೂ ಅಲ್ಲಿಂದ ಮಾಯವಾಗ್ಬಿಡುತ್ತೆ. ಸದ್ಯಕ್ಕೆ ಇವರು ಮೂವರುವೆ ಎಸ್ಕೇಪ್ ಆದ್ರು ದೆವ್ವಗಳ ಹತ್ರ ಇಂದ. ನಂತರ ಪ್ರೊಫೆಸರ್ ಹೀರೋಯಿನ್ ಹತ್ರ ಇಲ್ಲ ಇವಾಗ ಎಲ್ಲವೇ ಮಿತಿ ಮೀರ್ಬಿಟ್ಟಿದೆ, ಕೈ ದಾಟ್ಬಿಟ್ಟಿದೆ, ನಿನ್ನ ಅಕ್ಕ ಅವರನ್ನ ಕಾಪಾಡೋದಕ್ಕೂ ಆ ದೆವ್ವದ ಕಥೆಯನ್ನ ಮುಗಿಸೋದಕ್ಕೂ ನಮಗೆ ಇವಾಗ ಇರ್ತಾ ಇರೋದು ಒಂದೇ ಒಂದು ದಾರಿನೇ, ನಾವು ಮತ್ತೆ ಇನ್ನೊಂದು ದೆವ್ವವನ್ನ ಹೆಲ್ಪಿಗೆ ಕರೀಲೇಬೇಕು ಅಂತ ಹೇಳ್ತಿರ್ತಾರೆ. ಇದನ್ನ ಕೇಳಿದ ಅಸಿಸ್ಟೆಂಟ್ ಯೋ ನಿನಗೇನು ಹುಚ್ಚ, ಒಂದು ದೆವ್ವವನ್ನ ಕರ್ಸಿದಕ್ಕೇನೆ ಇಷ್ಟೊಂದು ನಾಶಗಳನ್ನ ಮಾಡ್ಬಿಟ್ಟು ಹೋಗ್ಬಿಟ್ಟಿದೆ ಆ ಹಳೆ ಕಾಲದ ದೆವ್ವ, 2 ದೆವ್ವ ಬಂದ್ರೆ ಇವಾಗ ಏನಾಗೋದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಪ್ರೊಫೆಸರ್ ಲೋ ಆ ಹಳೆ ಕಾಲದ ದೆವ್ವ ತುಂಬಾನೇ ಪವರ್ಫುಲ್ ಆಗಿರ್ತಿದೆ, ಅದನ್ನ ಫೇಸ್ ಮಾಡ್ಬೇಕು ಅಂದ್ರೆ ಒಂದು ದೆವ್ವದ ಪವರ್ ಸಾಕೋಗೋದಿಲ್ಲ, ಇನ್ನೊಂದು ದೆವ್ವದ ಶಕ್ತಿನೂ ಬೇಕಾಗಿದೆ. ಅದು ಮಾತ್ರ ಇಲ್ಲ, ಹಾಗೆ ಹೀರೋಯಿನ್ ಅನ್ನ ನೋಡಿ ಇವಾಗ ನಡೆಯಲಿರುವ ರಿಚುವಲ್ಗೆ ನೀನು ನಿನ್ನ ಜೀವನ ಸ್ಯಾಕ್ರಿಫೈಸ್ ಮಾಡ್ಬೇಕಾಗಿರುತ್ತೆ, ಅದಕ್ಕೆ ನೀನು ರೆಡಿನಾ ಅಂತ ಪ್ರೊಫೆಸರ್ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಇದು ನನ್ನಿಂದ ತಾನೇ ಶುರುವಾಯ್ತು, ಇದನ್ನ ನಾನೇನೆ ಮುಗಿಸ್ತೀನಿ, ನನ್ನ ಅಕ್ಕವರ ಜೀವವನ್ನ ಕಾಪಾಡೋದಕ್ಕಾಗಿ ಖಂಡಿತ ಈ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಇವಾಗ ಪ್ರೊಫೆಸರ್ ಇನ್ನೊಂದು ದೆವ್ವವನ್ನ ಹೆಲ್ಪಿಗಾಗಿ ನಾವು ಕರಿಬೇಕು ಅಂತ ಹೇಳಿದ್ದಾರೆ ಅಲ್ಲ, ಆ ದೆವ್ವ ಬೇರೆ ಯಾವ್ದು ಇಲ್ಲ, ರಿಂಗ್ಸ್ ಮೂವಿಯಲ್ಲಿ ಬಾವಿಯಿಂದ ಹೊರಗಡೆ ಬರುತ್ತೆ ಅಲ್ವಾ ದೆವ್ವ, ಆ ದೆವ್ವವನ್ನೇ ಇವ್ರುಗಳು ಹೆಲ್ಪಿಗೆ ಕರೆಯಲಿದ್ದಾರೆ. ಅದೇ ಶಾಪಕ್ಕೆ ಒಳಗಾಗಿರುವ ವಿಡಿಯೋವನ್ನ ನೋಡ್ಬೇಕಾದ್ರೆ ಸ್ಕ್ರೀನ್ ಇಂದ ಆ ದೆವ್ವ ಹೊರಗಡೆ ಬಂದ್ಬಿಡುತ್ತೆ ಅಲ್ವಾ. ಆದ್ರಿಂದ ನಮ್ಮ ಹೀರೋಯಿನ್ ಆ ದೆವ್ವದ ಬಗ್ಗೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಓದುತ್ತಿರ್ಬೇಕಾದ್ರೆ ಸಡನ್ ಆಗಿ ಕೆಳಗಡೆ ಏನೋ ಸದ್ದಾಗುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಕೆಳಗಡೆ ಬರ್ತಾಳೆ. ಹೀರೋಯಿನ್ ಅವಳ ಸೇಫ್ಟಿಗಾಗಿ ಒಂದು ಮ್ಯಾಗ್ನೆಟಿಕ್ ಲೈಟ್ ಅನ್ನ ನಮ್ಮ ಹೀರೋಯಿನ್ ಕೈಗೆ ಕೊಟ್ಟಿರ್ತಾರೆ ನಮ್ಮ ಪ್ರೊಫೆಸರ್. ಸೊ ಇವಾಗ ಕೆಳಗಡೆ ಬಂದಿದ್ದ ಹೀರೋಯಿನ್ ಕೆಳಗಡೆ ಇರುವ ಉಯ್ಯಾಲೆ ಮಾತ್ರ ಅಲೋನ್ ಆಗಿ ಹಾಗೆ ಅಲ್ಲಾಡ್ತಿರೋದನ್ನ ನೋಡಿ ಮೇ ಬಿ ಅದ್ರಲ್ಲಿ ಆ ದೆವ್ವ ಕೂತಿರ್ಬೇಕು ಅಂತ ಅನ್ಕೊಂಡು ಇವಳ ಹತ್ರ ಹೋಗ್ಬೇಕಾದ್ರೆ ಇವಳಿಗೆ ಒಂದು ದೊಡ್ಡ ಶಾಕು ಕಾದಿರುತ್ತೆ. ಇದೇನೆ ಮೂವಿಯಲ್ಲಿ ದೊಡ್ಡ ಟ್ವಿಸ್ಟ್ ಏನು ಅಂತ ನೋಡಿದ್ರೆ ಇವ್ರುಗಳಿಗೆ ಹೆಲ್ಪ್ ಮಾಡೋದಕ್ಕಾಗಿ ಒಂದು ಹೊಸ ದೆವ್ವ ಬಂದಿತ್ತಲ್ವಾ, ಆ ದೆವ್ವ ಬೇರೆ ಯಾರು ಇಲ್ಲ ನಮ್ಮ ಹೀರೋಯಿನ್ ಅವಳ ಅಕ್ಕ. ಅವಳು ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾಳೆ, ದೆವ್ವವಾಗಿ ಬಂದು ಕೂತಿದ್ದಾಳೆ. ಇವಳು ಯಾವಾಗ ಸತ್ಲು ಅಂತ ನೋಡಿದ್ರೆ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಇಬ್ಬರುವೆ ಬ್ರಿಡ್ಜ್ ಮೇಲಿಂದ ಕೆಳಗಡೆ ಬಿದ್ದಿರ್ತಾರೆ ಅಲ್ವಾ ನೀರಿಗೆ, ಆ ರೀತಿ ಕೆಳಗಡೆ ಬೀಳ್ಬೇಕಾದ್ರೆ ನಮ್ಮ ತಂಗಿ ಹುಡುಗಿ ಹೀರೋಯಿನ್ ತಪ್ಪಿಸ್ಕೊಬಿಟ್ಟಿರ್ತಾಳೆ. ಆದ್ರೆ ಅಕ್ಕ ಹುಡುಗಿಯ ಬಾಯಿಗೇನೆ ಶಾರ್ಪ್ ಆಗಿರುವ ಒಂದು ಕಬ್ಬಿಣದ ರಾಡ್ ಚುಚ್ಕೊಬಿಟ್ಟಿರುತ್ತೆ. ಆ ರೀತಿ ಚುಚ್ಚಿದ್ರಿಂದ ಅಕ್ಕ ಹುಡುಗಿ ನೀರಲ್ಲೇ ಹಾಗೆ ಸತ್ತೋಗ್ಬಿಟ್ಟಿರ್ತಾಳೆ. ಅದರ ನಂತರ ಮೇಲ್ ಬಂದಿದ್ದು ಹೀರೋಯಿನ್ಗೆ ಅಡುಗೆ ಮಾಡಿ ಕೊಟ್ಟಿದ್ದು, ಇವು ಎಲ್ಲವನ್ನ ಅಕ್ಕ ಹುಡುಗಿ ಜೀವಂತವಾಗಿ ಇದ್ದು ಮಾಡ್ಕೊಟ್ಟಿಲ್ಲ, ಅವಳು ಸತ್ತ ಮೇಲೆ ದೆವ್ವವಾಗಿ ಬಂದು ಮಾಡ್ಕೊಟ್ಟಿದ್ದಾಳೆ ಪ್ರೀತಿಯಿಂದ ಅವಳ ತಂಗಿಗೆ. ಇದು ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೈಯಲ್ಲಿ ತಡ್ಕೊಳಕೇನೆ ಆಗ್ತಾ ಇಲ್ಲ, ಫುಲ್ಲು ಅಳು. ಅವಳನ್ನ ಕಾಪಾಡೋದಕ್ಕಾಗಿ ತಾನೇ ನಾವು ಇವಾಗ ಇಷ್ಟನ್ನೆಲ್ಲ ಮಾಡಿದ್ದು, ಆದ್ರೆ ಅವಳು ನಮ್ಮನ್ನ ಕಾಪಾಡೋದಕ್ಕಾಗಿ ಅವಳ ಜೀವವನ್ನ ಕೊಟ್ಬಿಟ್ಟಿದ್ದಾಳಲ್ಲ ಆಲ್ರೆಡಿ ಅಂತ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರಾಗಿ ಅಳ್ತಿರ್ತಾಳೆ. ಸ್ವಲ್ಪ ಹೊತ್ತಲ್ಲಿ ಅಕ್ಕ ಹುಡುಗಿ
ಅಷ್ಟೊತ್ತಿಗೆ ದೆವ್ವ ಕೂಡ ಅಲ್ಲಿಂದ ಮಾಯವಾಗಿ ಹೋಗ್ಬಿಡುತ್ತೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಹೇಗಾದ್ರೂ ಆ ಗೊಂಬೆ ಒಳಗಡೆ ಇರ್ತಾ ಇರುವ ಹಳೆ ಕಾಲದ ದೆವ್ವದ ಕಥೆಯನ್ನ ಇವ್ರುಗಳು ಮುಗಿಸ್ಲೇ ತಾನೇ ಬೇಕು, ಇಲ್ಲಾಂದ್ರೆ ಹೀರೋಯಿನ್ ಅವಳ ಕತೆ ಮುಗ್ದೋಗುತ್ತಲ್ಲ. ಆದ್ರಿಂದ ಹೀರೋಯಿನ್ ಅವಳ ತಲೆಗೆ ಒಂದು ಹೆಲ್ಮೆಟ್ ರೀತಿ ಹಾಕೊಟ್ಬಿಟ್ಟು ಆ ರಿಂಗ್ಸ್ ಮೂವಿಯ ದೆವ್ವವನ್ನು ಹೊರಗಡೆ ಬರ್ಸ್ಬೇಕು ಅಂದ್ರೆ ಒಂದು ಶಾಪಕ್ಕೆ ಒಳಗಾಗಿರುವ ವಿಡಿಯೋವನ್ನ ನೋಡ್ಬೇಕಲ್ಲ. ಆ ವಿಡಿಯೋವನ್ನ ಪ್ರೊಫೆಸರ್ ಪ್ಲೇ ಮಾಡಿ ಬಿಡ್ತಾನೆ. ನಮ್ಮ ಹೀರೋಯಿನ್ ಆ ವಿಡಿಯೋವನ್ನ ನೋಡೋದಕ್ಕೆ ಶುರು ಮಾಡಿದ ಸ್ವಲ್ಪ ಹೊತ್ತಿಗೆನೆ ಒಳಗಡೆ ಇರ್ತಾ ಇರುವ ಚಿಕ್ಕ ಬಾವಿಯಿಂದ ಒಂದು ದೆವ್ವ ಹೊರಗಡೆ ಬರುತ್ತೆ. ಸ್ವಲ್ಪ ಹೊತ್ತಲ್ಲಿ ಸ್ಕ್ರೀನ್ ಅನ್ನ ಬಿಟ್ಟು ರಿಯಲ್ ವರ್ಲ್ಡ್ ಗೂ ಬಂದ್ಬಿಡುತ್ತೆ. ಸರಿ ಓಕೆ, ಆ ರೀತಿ ಬಂದಿರುವ ದೆವ್ವ ಇವ್ರುಗಳಿಗೆ ಹೆಲ್ಪ್ ಅನ್ನ ಮಾಡುತ್ತಾ ಅಂತ ನಾವು ನೋಡಿದ್ರೆ ಅದು ನಮ್ಮ ಹೀರೋಯಿನ್ ಅನ್ನ ಸಾಯಿಸೋದಕ್ಕಾಗಿ ಅವಳ ಹತ್ರ ನಿಧಾನಕ್ಕೆ ಹೋಗ್ತಿರುತ್ತೆ. ಸೊ ಇದನ್ನ ನೋಡಿದ ಪ್ರೊಫೆಸರ್ ಆ ಹಾಡನ್ನ ಪ್ಲೇ ಮಾಡಿ ಬಿಟ್ರೆ ಆ ದೆವ್ವ ಟೆನ್ಷನ್ ಆಗಿ ಅವಳನ್ನ ಬಿಟ್ಬಿಡುತ್ತೆ, ಹಿಂದೆ ಹೋಗ್ಬಿಡುತ್ತೆ ಅಂತ ಆ ಮ್ಯೂಸಿಕ್ ಅನ್ನ ಪ್ಲೇ ಮಾಡಿ ಬಿಡ್ತಾನೆ. ಹೌದು, ಇವರು ಅನ್ಕೊಂಡಿದ್ದ ರೀತಿನೇ ಆ ದೆವ್ವ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಆದ್ರೆ ಪ್ರೊಫೆಸರ್ ಗೆನೆ ಒಂದು ಏಟನ್ನ ಕೊಟ್ಟು ಹಾರಿಸಿ ಬಿಡುತ್ತೆ. ಅಷ್ಟೇ, ರಿಂಗ್ಸ್ ಮೂವಿಯ ದೆವ್ವ ನಮ್ಮ ಹೀರೋಯಿನ್ ಅವಳ ಕಥೆಯನ್ನ ಮುಗಿಸ್ಬಿಡುತ್ತೆ ಅಂತ ನಾವು ನೋಡಿದ್ರೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ಅಲ್ಲಿಗೆ ನಮ್ಮ ಹೀರೋಯಿನ್ ಅವಳ ಅಕ್ಕ ದೆವ್ವ ಬಂದ್ಬಿಡುತ್ತೆ. ತಂಗಿಗೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಈ ಅಕ್ಕ ದೆವ್ವ ಸುಮ್ನೆ ಇರ್ತಾಳ. ಸೊ ಆ ರಿಂಗ್ಸ್ ದೆವ್ವದ ಜೊತೆ ತಂಗಿಯನ್ನ ಕಾಪಾಡೋದಕ್ಕಾಗಿ ಜಗಳ ಮಾಡೋದಕ್ಕೆ ರೆಡಿ ಆಗ್ಬಿಟ್ಲು. ಸೊ ಆ ಎರಡು ದೆವ್ವಗಳ ಮಧ್ಯನೂ ಜೋರು ಜಗಳ ನಡೆಯುತ್ತೆ. ಇವಾಗ ಆ ಜಗಳದಲ್ಲಿ ಆ ಇಬ್ಬರ ದೆವ್ವದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ನಂತರ ಗೆದ್ದಿರುವ ದೆವ್ವ ನಮ್ಮನ್ನ ಕೊಂದ್ಬಿಟ್ರೆ ಅಂತ ಯೋಚನೆ ಮಾಡಿದ ಪ್ರೊಫೆಸರ್ ಮನುಷ್ಯರಿಗೆ ಹೇಗೆ ಸೆಪರೇಟ್ ಆಗಿ ಒಂದು ವರ್ಲ್ಡ್ ಅಂತ ಇರ್ತಿದೆ ಅಲ್ವಾ, ಅದೇ ರೀತಿನೇ ದೆವ್ವಗಳಿಗೆ ಅಂತ ಒಂದು ಪ್ರಪಂಚ ಇರುತ್ತೆ. ಸೊ ಆ ಪ್ರಪಂಚಕ್ಕೆ ದೆವ್ವಗಳನ್ನ ಕಳ್ಸಿಕೊಡುವ ಒಂದು ಡಿವೈಸ್ ಅನ್ನು ಕೊಂಡಿರ್ತಿರ್ತಾನೆ. ಸೊ ಅದನ್ನು ಯೂಸ್ ಮಾಡಿ ದೆವ್ವದ ಪ್ರಪಂಚಕ್ಕೇನೆ ಆ ಎರಡು ದೆವ್ವಗಳನ್ನು ಕಳ್ಸಿಕೊಟ್ಬಿಡ್ತಾನೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಏನಯ್ಯ, ಈ ಎರಡು ಹೊಸ ದೆವ್ವಗಳನ್ನ ಇಟ್ಟು ಆ ಹಳೆ ಕಾಲದ ದೆವ್ವದ ಕಥೆಯನ್ನು ಮುಗಿಸಬಹುದು ಅಂತ ನೀನು ಹೇಳ್ದೆ, ಅದಕ್ಕೇನೆ ನಾನು ಸರಿ ಅಂತ ಹೇಳಿದ್ದು. ಇವಾಗ ನೋಡಿದ್ರೆ ಆ ಎರಡು ದೆವ್ವವನ್ನ ಅದರ ಪ್ರಪಂಚಕ್ಕೆ ಕಳ್ಸಿಕೊಟ್ಬಿಟ್ಟೆ ಅಂತ ಹೇಳ್ತಿದ್ಯಲ್ಲ, ಇವಾಗ ಹೇಗೆ ಆ ಹಳೆ ಕಾಲದ ದೆವ್ವವನ್ನ ನಾವು ಕೊಳ್ಳೋದಕ್ಕೆ ಆಗೋದು ಅಂತ ಕೇಳಿದ್ರೆ ಏನಿಗೂ ವರಿ ಪಡ್ಬೇಡಮ್ಮ, ಅದಕ್ಕೆ ಇನ್ನೊಂದು ಐಡಿಯಾ ಇರ್ತಿದೆ. ಅಂದ್ರೆ ಇವಾಗ ನಮ್ಮ ಹೀರೋಯಿನ್ ಅನ್ನ ದೆವ್ವಗಳ ಪ್ರಪಂಚದ ಒಳಗಡೆ ಕಳಿಸ್ತಾನಂತೆ. ಸೊ ನಮ್ಮ ಹೀರೋಯಿನ್ ಆ ರೀತಿ ಆ ಪ್ರಪಂಚದ ಒಳಗಡೆ ಹೋಗ್ಬೇಕು ಅಂದ್ರೆ ಅವಳ ಪಾಸ್ಟ್ ಲೈಫ್ ಅನ್ನ ದಾಟಿನೇ ಅಲ್ಲಿಗೆ ಹೋಗೋದಕ್ಕೆ ಆಗುತ್ತಂತೆ. ಅದನ್ನ ದಾಟಿ ಮಾತ್ರ ಹೋಗ್ಬಿಟ್ರೆ ಆವಾಗ ಆ ದೆವ್ವದ ಪ್ರಪಂಚ ಬಂದ್ಬಿಡುತ್ತೆ. ಸೊ ಅಲ್ಲೇನೆ ಇಟ್ಟು ಆ ದೆವ್ವಗಳ ಜೊತೆ ಮಾತಾಡಿ ಅವುಗಳನ್ನ ಸಮಾಧಾನ ಮಾಡಿ ಇಲ್ಲಿ ಈ ಪ್ರಪಂಚದಲ್ಲಿ ನಮಗೆ ಹೆಲ್ಪಿಗಾಗಿ ಆ ದೆವ್ವಗಳನ್ನ ಕರ್ಕೊಂಡ್ ಬಾ. ಅದರ ನಂತರ ಎರಡು ದೆವ್ವಗಳನ್ನು ಯೂಸ್ ಮಾಡಿ ಹಳೆ ಕಾಲದ ದೆವ್ವದ ಕಥೆಯನ್ನ ಮುಗಿಸಿ ದೆವ್ವದ ಪ್ರಪಂಚಕ್ಕೆ ಕಳ್ಸಿಕೊಟ್ಬಿಡೋಣ. ಅದರ ನಂತರ ಯಾವತ್ತಿಗೂ ಆ ಹಳೆ ಕಾಲದ ದೆವ್ವಕ್ಕೆ ಈ ಪ್ರಪಂಚಕ್ಕೆ ಬರೋದಕ್ಕೆ ಆಗೋದೇ ಇಲ್ಲ ಅಂತ ಪ್ರೊಫೆಸರ್ ನಮ್ಮ ಹೀರೋಯಿನ್ಗೆ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಸರಿ ಓಕೆ ಪ್ರೊಫೆಸರ್, ನಿಮ್ಮ ಪ್ಲಾನ್ ಅನ್ನ ನೀವು ಹೇಳ್ಬಿಟ್ಟಿದ್ದೀರಾ, ಅದನ್ನ ಕಂಪ್ಲೀಟ್ ಮಾಡಿ ಮುಗಿಸ್ಬಿಡೋಣ ಅಂತ ನಮ್ಮ ಹೀರೋಯಿನ್ ಆ ಹೆಲ್ಮೆಟ್ ಅನ್ನ ಮತ್ತೆ ತಲೆಗೆ ಹಾಕುತ್ತಾಳೆ. ನಿಧಾನಕ್ಕೆ ಅವಳಿಗೆ ಶಾಕ್ ಅನ್ನು ಕೊಡ್ತಾರೆ. ಆ ರೀತಿ ಕೊಡೋದಕ್ಕೆ ಶುರು ಮಾಡಿದ ತಕ್ಷಣವೇ ನಮ್ಮ ಹೀರೋಯಿನ್ ಅವಳ ಪಾಸ್ಟ್ ಲೈಫ್ ಗೆ ಹೋಗ್ಬಿಡ್ತಾಳೆ. ಅವಳು ಫಸ್ಟ್ ಆ ಗೊಂಬೆಯನ್ನ ಕೈಗೆ ತಗೊಂಡಿರ್ತಾಳೆ ಅಲ್ವಾ, ಅದನ್ನ ಇವಳೇನೆ ಒಂದು ಅಂಗಡಿ ಒಳಗಡೆಯಿಂದ ನೋಡ್ಬಿಟ್ಟು ಅದನ್ನ ತಗೋಬೇಡ ಅಂತ ಇಲ್ಲಿಂದಾನೆ ಕಿರ್ಚ್ಕೊತಿರ್ತಾಳೆ. ಅದನ್ನ ಅವಳ ಹತ್ರನೇ ಡೈರೆಕ್ಟ್ ಆಗಿ ಹೇಳ್ಬಿಡೋಣ ಅಂತ ನಮ್ಮ ಹೀರೋಯಿನ್ ಓಡಿ ಬರ್ಬೇಕಾದ್ರೇನೆ ಒಂದು ಗಾಡಿ ಅವಳಿಗೆ ಡ್ಯಾಶ್ ಮಾಡಿ ಹೋಗ್ಬಿಟ್ಟಿರುತ್ತೆ. ಇದನ್ನೇ ನಾವು ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿರ್ತೀವಿ. ನಂತರ ನಮ್ಮ ಹೀರೋಯಿನ್ ಅವಳು ಕೆಲಸ ಮಾಡ್ತಿರುವ ಆಫೀಸ್ಗೆ ಹೋಗ್ತಾಳೆ. ಅಲ್ಲಿ ಆ ಜಾಗದಲ್ಲಿ ಅವಳ ಫ್ರೆಂಡ್ ಸಾಯೋದಕ್ಕೂ ಮುಂಚೆ ಅವಳನ್ನ ಕಾಪಾಡ್ಬಿಡೋಣ ಅಂತ ಇವಳು ಟ್ರೈ ಮಾಡ್ತಾಳೆ. ಆದ್ರೆ ಅವಾಗ್ಲೇನೆ ಪಿನ್ ಮಡಗುವ ಸ್ಟ್ಯಾಂಡ್ ಕೆಳಗಡೆ ಬಿದ್ದಿರುತ್ತೆ. ಅದನ್ನ ತಳ್ಳಿ ಕೆಳಗಡೆ ಬೀಳ್ಸಿರೋದೇ ನಮ್ಮ ಹೀರೋಯಿನ್. ಅದು ಮಾತ್ರ ಇಲ್ಲ, ಅವಳ ಲ್ಯಾಪ್ಟಾಪ್ ಅಲ್ಲಿ ಸೇವ್ ಹರ್ ಅಂತ ಮತ್ತೆ ಟೈಪ್ ಮಾಡಿದ್ದು ಕೂಡ ನಮ್ಮ ಹೀರೋಯಿನ್. ಹಾಗೆ ಇವಾಗ ನಮ್ಮ ಹೀರೋಯಿನ್ ದೆವ್ವದ ಪ್ರಪಂಚದ ಒಳಗಡೆ ಬಂದ್ಬಿಟ್ಟಿರ್ತಾಳೆ. ಇವಾಗ ಆ ಪ್ರಪಂಚದ ಒಳಗಡೆ ಹೋಗೋಕ್ಕೂ ಮುಂಚೆ ಎಂಟ್ರೆನ್ಸ್ ಗೇಟ್ ಅಲ್ಲೇ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನಿಂತಿರ್ತಾನೆ. ಅವನು ನಮ್ಮ ಹೀರೋಯಿನ್ ಅವಳ ಕೈಗೆ ಒಂದು ಲೈಟ್ ಅನ್ನ ಕೊಟ್ಟು ಬೇರೆ ಕಡೆಗೆ ದಾರಿಯನ್ನ ತೋರಿಸ್ಕೊಡ್ತಾನೆ. ಕೈಯನ್ನ ತೋರಿಸಿ ನಮ್ಮ ಹೀರೋಯಿನ್ ಅದೇ ತರ ಆ ದಾರಿಯನ್ನೇ ಫಾಲೋ ಮಾಡಿ ಹೋಗ್ತಿರ್ತಾಳೆ. ಆವಾಗ ಒಂದು ಚಿಕ್ಕ ಮನೆ ಇರುತ್ತೆ. ಅದ್ರ ಒಳಗಡೆ ನಮ್ಮ ಹೀರೋಯಿನ್ ಹೋಗಿ ನೋಡ್ಬೇಕಾದ್ರೆ ಒಬ್ಬಳು ಸೌಂದರ್ಯವಾದ ಪುಟ್ಟ ಹುಡುಗಿ ಕೂತಿರ್ತಾಳೆ. ಅವಳ ಹತ್ರ ಹೆಲ್ಪ್ ಅನ್ನ ಕೇಳೋಣ ಅಂತ ನಮ್ಮ ಹೀರೋಯಿನ್ ಅನ್ಕೋಬೇಕಾದ್ರೆ ನೋಡಿದ್ರೆ ಅದು ಕೂಡ ದೆವ್ವವಾಗೇ ಇರುತ್ತೆ. ಪಕ್ಕದಲ್ಲಿ ನಿಂತಿರುವ ಅವಳ ಗಂಡ ಕೂಡ ದೆವ್ವ. ಯಾಕೆ ಅಂದ್ರೆ ದೆವ್ವದ ಪ್ರಪಂಚದಲ್ಲಿ ಎಲ್ಲವೇ ದೆವ್ವಗಳಾಗಿ ತಾನೇ ಇರುತ್ತೆ. ಆದ್ರೆ ಸದ್ಯ ನಮ್ಮ ಹೀರೋಯಿನ್ಗೆ ಏನುವೇ ಆಗಿರೋದಿಲ್ಲ. ಇವಾಗ ನಮ್ಮ ಹೀರೋಯಿನ್ ಮಾತಾಡೋದು ಪ್ರೊಫೆಸರ್ಗೂ ಕೇಳುತ್ತೆ, ಪ್ರೊಫೆಸರ್ ಮಾತಾಡೋದು ನಮ್ಮ ಹೀರೋಯಿನ್ಗೂ ಕೇಳಿಸ್ತಿರುತ್ತೆ. ಇವಾಗ ಹೇಗೋ ಫೈನಲ್ ಆಗಿ ಆ ರಿಂಗ್ಸ್ ದೆವ್ವ ಇರ್ತಿತ್ತಲ್ಲ, ಯಾವುದೋ ಒಂದು ಬಾವಿಯ ಗ್ಯಾಪ್ ಇಂದ ತಾನೇ ಅದು ಹೊರಗಡೆ ಬರೋ ರೀತಿ ತೋರಿಸಿರ್ತಾರೆ. ಆದ್ರಿಂದ ಆ ದೆವ್ವವನ್ನ ಬಿಡುಗಡೆ ಮಾಡಿ ಕೊಟ್ಬಿಟ್ರೆ ಅದು ನಮಗೆ ಹೆಲ್ಪ್ ಅನ್ನ ಮಾಡೋದಕ್ಕೆ ಚಾನ್ಸಸ್ ಇದೆ ಅಂತ ಅನ್ಕೊಂಡ ನಮ್ಮ ಹೀರೋಯಿನ್ ಆ ಬಾವಿ ಮೇಲೆ ಬಿದ್ದಿರುವ ಎಲ್ಲಾ ಸ್ಟೋನ್ಸ್ ಗಳನ್ನು ತೆಗೆದು ಬಿಸಾಕ್ತಾಳೆ. ಆ ರೀತಿ ನಮ್ಮ ಹೀರೋಯಿನ್ ಮಾಡ್ತಿರ್ಬೇಕಾದ್ರೇನೆ ತನ್ನ ಕಥೆಯನ್ನ ಮುಗಿಸೋದಕ್ಕಾಗಿನೇ ಇವ್ರುಗಳು ಈ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಹಳೆ ಕಾಲದ ದೆವ್ವಗಳ ಪ್ರಪಂಚದ ಒಳಗಡೆನೆ ಬಂದ್ಬಿಟ್ಟಿರುತ್ತೆ. ಸೊ ಅದು ಇವಾಗ ನಿಧಾನಕ್ಕೆ ನಮ್ಮ ಹೀರೋಯಿನ್ ಹತ್ರ ಬಂದು ಅಲ್ಲೇನೆ ಅವಳ ಕಥೆಯನ್ನ ಮುಗಿಸೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಗೆ ಹೆಲ್ಪ್ ಮಾಡೋದಕ್ಕಾಗಿ ಅಕ್ಕನ ದೆವ್ವ ಈ ಜಾಗಕ್ಕೆ ಬಂದ್ಬಿಡುತ್ತೆ. ಸೊ ದೆವ್ವ ವಿಎಸ್ ದೆವ್ವ ಜೋರಾಗಿ ಜಗಳ ನಡೆಯುತ್ತಿರುತ್ತೆ. ಸಿಕ್ಕಾಪಟ್ಟೆ ದೆವ್ವ ಸೀನ್ಸ್. ನಮ್ಮ ಹೀರೋಯಿನ್ ಅವಳ ಅಕ್ಕ ದೆವ್ವನು ಸುಮ್ನಿಲ್ಲ, ತನ್ನ ತಂಗಿಯನ್ನ ಕಾಪಾಡಬೇಕು ಅನ್ನೋ ರೋಷದಲ್ಲಿ ಆ ಹಳೆ ಕಾಲದ ದೆವ್ವದ ಜೊತೆ ಸಿಕ್ಕಾಪಟ್ಟೆ ಸಾಕತ್ತಾಗಿ ಜಗಳ ಮಾಡ್ತಿರ್ತಾಳೆ. ಆ ಗ್ಯಾಪ್ ಅಲ್ಲಿ ನಮ್ಮ ಹೀರೋಯಿನ್ ಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ನೆನಪಿಗೆ ಬರುತ್ತೆ. ನಮ್ಮ ಹೀರೋಯಿನ್ ಅವಳ ಅಮ್ಮ ಅಪ್ಪ ಇವ್ರುಗಳು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಮನೇಲಿ ಆಗಿದ್ದ ಒಂದು ಫೈರ್ ಆಕ್ಸಿಡೆಂಟ್ ಅಲ್ಲಿ ಸಿಗೋಕೊಂಡೇ ಸೋತೋಗ್ಬಿಟ್ಟಿರ್ತಾರೆ. ಆ ವಿಷಯದ ಬಗ್ಗೆ ಯೋಚನೆ ಮಾಡಿ ನೋಡ್ತಾಳೆ. ಇವಾಗ ಕಾನ್ಶಿಯಸ್ ಗೆ ಬಂದಿದ್ದ ನಮ್ಮ ಹೀರೋಯಿನ್ ಹೇಗಾದ್ರೂ ಆ ರಿಂಗ್ಸ್ ದೆವ್ವವನ್ನ ಬಿಡುಗಡೆ ಮಾಡ್ಬೇಕು ಅಂತ ಆ ಚಿಕ್ಕ ತೂತಿಗೆ ತಲೆಯನ್ನ ಹಾಕಿ ನೋಡ್ತಾಳೆ. ನೋಡಿದ್ರೆ ಅದು ಒಂದು ದೊಡ್ಡ ಕೇವ್ ರೀತಿ ಇರುತ್ತೆ. ಆ ಕೇವ್
ಒಳಗಡೆ ದೆವ್ವವನ್ನ ಮಾತ್ರ ಕಾಣ್ತಿಲ್ಲ, ಆದ್ರೆ ಆ ಕೇವ್ ಪೂರ್ತಿ ಮಾಂತ್ರಿಕ ಮಾತುಗಳನ್ನ ಬರೆದಿಟ್ಟಿರ್ತಾರೆ. ಸೊ ಅದನ್ನ ನೋಡಿ ನಮ್ಮ ಹೀರೋಯಿನ್ ಒಳಗಡೆ ಹೋಗ್ಬೇಕಾದ್ರೆ ಅವಳ ಹಿಂದೆನೆ ಆ ಹಳೆ ಕಾಲದ ದೆವ್ವ ಕೂಡ ನಮ್ಮ ಹೀರೋಯಿನ್ ಅನ್ನ ಸಾಯಿಸೋದಕ್ಕಾಗಿ ಒಳಗಡೆ ಬರುತ್ತೆ. ಅವಾಗ ಅಕ್ಕ ದೆವ್ವ ಹಳೆ ದೆವ್ವವನ್ನ ಒಂದು ಚೈನ್ ಅನ್ನು ಯೂಸ್ ಮಾಡಿ ಸರಿಯಾಗಿ ಟೈಟ್ ಆಗಿ ಹಿಡ್ಕೊಬಿಟ್ಟಿರ್ತಾಳೆ. ಅವಾಗ ಅಲ್ಲಿರುವ ಮಾಂತ್ರಿಕ ವರ್ಡ್ಸ್ ಅನ್ನ ಓದಿ ನೋಡ್ಬೇಕಾದ್ರೇನೆ ನಮ್ಮ ಹೀರೋಯಿನ್ ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಒಂದು ಮಾಂತ್ರಿಕ ಸ್ಪೆಲ್ ಅನ್ನ ಹಾಕಿನೇ ಆ ರಿಂಗ್ಸ್ ದೆವ್ವವನ್ನ ಈ ಜಾಗದಲ್ಲಿ ಲಾಕ್ ಮಾಡಿ ಇಟ್ಟಿದ್ದಾರಂತೆ. ಸೊ ಆ ಮಾಂತ್ರಿಕ ಲಾಕಿಗಾದ ಪೇಪರ್ ಅನ್ನ ನಮ್ಮ ಹೀರೋಯಿನ್ ತೆಗೆದ್ಬಿಟ್ರೆ ಸಾಕಂತೆ ಆ ರಿಂಗ್ಸ್ ದೆವ್ವ ರಿಲೀಸ್ ಆಗ್ಬಿಡುತ್ತಂತೆ. ನಮ್ಮ ಹೀರೋಯಿನ್ ಅದೇ ರೀತಿ ಆ ಮಾಂತ್ರಿಕ ಪೇಪರ್ ಅನ್ನ ಕೊಂಡ್ಹಿಡಿದು ಬಿಡ್ತಾಳೆ. ಅದನ್ನ ಕೈಗೆ ತಗೊಂಡು ಫಟಾರ್ ಅಂತ ಒಂದು ಸ್ಟೋನ್ ಇಂದ ಅದಕ್ಕೆ ಹೊಡಿತಾಳೆ. ಅವಾಗ ಸಡನ್ ಆಗಿ ಯಾವ್ದೋ ದೆವ್ವ ಇವಳನ್ನ ಹಿಂದೆಯಿಂದ ಎಳೆಯೋ ರೀತಿ ಇರುತ್ತೆ. ನೋಡಿದ್ರೆ ಇವಾಗ ನಮ್ಮ ಹೀರೋಯಿನ್ ರಿಯಲ್ ವರ್ಲ್ಡ್ ಗೆ ಬಂದ್ಬಿಟ್ಲು. ಆವಾಗ ಪ್ರೊಫೆಸರ್ ಏನಮ್ಮ ಹೋಗಿದ್ದ ಕೆಲಸವೆಲ್ಲ ಹೇಗೆ ನಡೀತು, ಎಲ್ಲ ಚೆನ್ನಾಗಿತ್ತಾ ಅಂತ ಕೇಳ್ತಿರ್ಬೇಕಾದ್ರೆ ಆ ಜಾಗದಲ್ಲಿ ಇರ್ತಾ ಇರುವ ಲೈಟ್ಸ್ ಎಲ್ಲ ಹಾಗೆ ಬಿಟ್ಟು ಬಿಟ್ಟು ಬ್ಲಿಂಕ್ ಆಗ್ತಿರ್ತವೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಆ ಜಾಗಕ್ಕೆ ಹಳೆ ಕಾಲದ ದೆವ್ವ ಬಂದ್ಬಿಡುತ್ತೆ. ಅಷ್ಟೇ ಮೂವರನ್ನು ಹೊಡೆದು ತೂದು ಬಿಸಾಕುತ್ತೆ. ಅಷ್ಟೇ ಇವ್ರುಗಳ ಮೂವರ ಕಥೆನೂ ಈ ಜಾಗದಲ್ಲಿ ಮುಗ್ದೋಗುತ್ತೆ ಅಂತ ನಾವು ನೋಡ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ತಾನೇ ತುಂಬಾನೇ ಕಷ್ಟಪಟ್ಟು ಆ ರಿಂಗ್ಸ್ ದೆವ್ವವನ್ನ ಬಿಡುಗಡೆ ಮಾಡಿದಾಳೆ. ಸೊ ಆ ಉಪಕಾರಕ್ಕಾಗಿ ನಮ್ಮ ಹೀರೋಯಿನ್ ಗೆ ಹೆಲ್ಪ್ ಮಾಡೋದಕ್ಕಾಗಿ ಆ ರಿಂಗ್ಸ್ ದೆವ್ವ ಈ ಜಾಗಕ್ಕೆ ಬಂದ್ಬಿಟ್ಟಿರುತ್ತೆ. ಸೊ ಆ ಹಳೆ ಕಾಲದ ದೆವ್ವದ ಜೊತೆ ಜೋರಾಗಿ ಜಗಳ ಮಾಡುತ್ತೆ. ಆದ್ರೆ ಆ ಹಳೆ ಕಾಲದ ದೆವ್ವಕ್ಕೆ ತುಂಬಾನೇ ಟೆಕ್ನಿಕ್ಸ್ ಗೊತ್ತಿದೆ ಅನ್ಸುತ್ತೆ. ಅದರಲ್ಲಿ ಒಂದನ್ನೇ ಇವಾಗ ಮಾಡುತ್ತೆ. ಒಂದು ಗೊಂಬೆಯನ್ನ ಕೈಗೆ ತಗೊಂಡು ಮಾಂತ್ರಿಕ ಸ್ಪೆಲ್ ಅನ್ನ ಹೇಳಿ ಅದರ ಕೈ ಕಾಳುಗಳನ್ನ ಮುರಿದಾಕ್ಬೇಕಾದ್ರೆ ಅದೇ ತರನೇ ಈ ರಿಂಗ್ಸ್ ದೆವ್ವದ ಕೈ ಕಾಳೆಲ್ಲ ನುಳಿಯುತ್ತೆ, ಮುರಿದೋಗುತ್ತೆ. ಇವಾಗ ಸುದ್ದಿಯನ್ನ ತಗೊಂಡು ಆ ಗೊಂಬೆಗೆ ಒಂದೇ ಏಟು ಹೊಡೆದ್ರೆ ಏನಾಗುತ್ತೆ, ಕಂಪ್ಲೀಟ್ ಆಗಿ ಆ ರಿಂಗ್ಸ್ ದೆವ್ವ ನಾಶವಾಗ್ಬಿಡುತ್ತೆ ಅಲ್ವಾ. ಸೊ ಹಳೆ ದೆವ್ವ ಗೊಂಬೆಗೆ ಹೊಡೆಯೋದಕ್ಕಾಗಿ ಸುತ್ತಿಗೆಯನ್ನ ಫೋರ್ಸ್ ಕೊಟ್ಟು ಮೇಲ್ ತಗೋಬೇಕಾದ್ರೆ ಆ ಜಾಗಕ್ಕೆ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅವಳ ಅಕ್ಕ ದೆವ್ವ ಬಂದ್ಬಿಡುತ್ತೆ. ಸುದ್ದಿಯನ್ನ ಟೈಟ್ ಆಗಿ ಹಿಡ್ಕೊಬಿಡುತ್ತೆ. ಇವಾಗ ಅಕ್ಕ ದೆವ್ವ ಮತ್ತೆ ಆ ರಿಂಗ್ಸ್ ದೆವ್ವ ಎರಡುವೆ ಸೇರ್ಕೊಂಡು ಆ ಹಳೆ ದೆವ್ವದ ಕಥೆಯನ್ನು ಮುಗಿಸೋದಕ್ಕಾಗಿ ಟ್ರೈ ಮಾಡ್ತಾರೆ. ಆವಾಗ ಹಳೆ ಕಾಲದ ದೆವ್ವ ಅದಕ್ಕೆ ಗೊತ್ತಿರುವ ಇನ್ನೊಂದು ಟೆಕ್ನಿಕ್ ಅನ್ನ ಮಾಡುತ್ತೆ. ಅಂದ್ರೆ ಪಪ್ಪೆಟ್ ತರ ಒಂದು ಗೊಂಬೆಯ ಕೈ ಕಾಲಿಗೆಲ್ಲ ಹಗ್ಗವನ್ನ ಕಟ್ಟಿ ಅದನ್ನು ಯೂಸ್ ಮಾಡಿ ಪ್ರೊಫೆಸರ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಅವರು ತಾನೇ ತುಂಬಾನೇ ದೆವ್ವಗಳನ್ನ ಸಾಯಿಸೋದಕ್ಕಾಗಿ ಅವುಗಳ ಕಥೆಯನ್ನು ಮುಗಿಸೋದಕ್ಕಾಗಿ ತುಂಬಾನೇ ಡಿವೈಸ್ ಗಳನ್ನ ಇಟ್ಟಿರ್ತಾರೆ. ಸೊ ಅದರಲ್ಲಿ ಒಂದು ಗನ್ ರೀತಿ ಇರುತ್ತೆ, ಫೈರ್ ಗನ್ ರೀತಿ. ಸೊ ಆ ಗನ್ ಅನ್ನು ತಗೊಂಡು ಆ ಎರಡು ದೆವ್ವಗಳ ಕಥೆಯನ್ನು ಮುಗಿಸೋದಕ್ಕೆ ಟ್ರೈ ಮಾಡುತ್ತೆ. ಶೂಟ್ ಮಾಡೋದು ಪ್ರೊಫೆಸರ್ ಏನೇ, ಆದ್ರೆ ಅವರನ್ನ ಕಂಟ್ರೋಲ್ ಮಾಡ್ತಾ ಇರೋದು ಹಳೆ ದೆವ್ವ. ಅವರು ರಿಂಗ್ಸ್ ದೆವ್ವಕ್ಕೆ ಕರೆಕ್ಟ್ ಆಗಿ ಏಮ್ ಮಾಡಿ ಶೂಟ್ ಮಾಡ್ಬೇಕಾದ್ರೆ ಅಷ್ಟರಲ್ಲಿ ಅವರನ್ನ ತಡೆದು ಬಿಡ್ತಾಳೆ ಅಕ್ಕ ದೆವ್ವ. ಇವಾಗ ಎರಡು ದೆವ್ವಗಳು ಸೇರಿ ಆ ಒಂದು ದೆವ್ವವನ್ನ ಹೆದರ್ಸಿದ್ರೆ ಆ ಒಂದೇ ಹಳೆ ದೆವ್ವ ಈ ಎರಡು ದೆವ್ವಗಳನ್ನು ಹೊಡೆದು ಹಾರಿಸಿ ಬಿಡುತ್ತೆ, ತೂದು ತೂದು ಬಿಸಾಕ್ತಿರುತ್ತೆ. ಒಂದು ಸ್ಟೇಜ್ ಅಲ್ಲಿ ಈ ಎರಡು ದೆವ್ವಗಳ ಕಥೆಯನ್ನು ಮುಗಿಸೋ ಮಟ್ಟಿಗೆ ಆ ಹಳೆ ಕಾಲದ ದೆವ್ವ ಪವರ್ಫುಲ್ ಆಗಿ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಮತ್ತೆ ಪ್ರೊಫೆಸರ್ ಇಬ್ಬರು ಸೇರಿ ದೆವ್ವಗಳ ಪ್ರಪಂಚಕ್ಕೆ ಕಳಿಸ್ಕೊಡುವ ಡಿವೈಸ್ ಅನ್ನು ಕೈಗೆ ತಗೋತಾರೆ. ಆಲ್ರೆಡಿ ಆ ಹಳೆ ಕಾಲದ ದೆವ್ವದ ಪ್ರಪಂಚದ ಒಳಗಡೆನೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ರಿಯಲ್ ವರ್ಲ್ಡ್ ಗೆ ಬರೋ ಅಷ್ಟು ಪವರ್ಫುಲ್ ಆಗಿ ಇರ್ತಿದೆ ಅಲ್ಲ. ಆದ್ರಿಂದ ದೆವ್ವವನ್ನ ಬೇರೆ ಒಂದು ಡೈಮೆನ್ಷನ್ ಗೆ ಕಳಿಸ್ಬಿಡೋಣ ಅಂತ ಒಂದು ಪೋರ್ಟಲ್ ಅನ್ನು ಓಪನ್ ಮಾಡ್ತಾರೆ. ಆದ್ರೆ ಆ ದೆವ್ವ ಅದ್ರ ಒಳಗಡೆ ಹೋಗ್ತಾ ಇಲ್ಲ. ಆ ಪೋರ್ಟಲ್ ಅನ್ನು ಬಿಟ್ಟು ಹೇಗಾದ್ರೂ ಎಸ್ಕೇಪ್ ಆಗ್ಬೇಕು ಅಂತ ಟ್ರೈ ಮಾಡ್ತಾನೆ ಇರುತ್ತೆ. ಆವಾಗ ನಮ್ಮ ಹೀರೋಯಿನ್ ಮಾಡಿರುವ ಉಪಕಾರಕ್ಕಾಗಿ ಆ ರಿಂಗ್ಸ್ ದೆವ್ವ ಆ ಹಳೆ ದೆವ್ವವನ್ನ ಎಳ್ಕೊಂಡು ಆ ಪೋರ್ಟಲ್ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಆ ರೀತಿ ಹೋಗೋಕ್ಕೂ ಮುಂಚೆನೆ ಆ ಹಳೆ ಕಾಲದ ದೆವ್ವ ನಮ್ಮ ಹೀರೋಯಿನ್ ಅನ್ನು ಹಿಡಿದು ಅವಳನ್ನು ಆ ಪೋರ್ಟಲ್ ಒಳಗಡೆ ಎಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡುತ್ತೆ. ಅಷ್ಟೇ ನಮ್ಮ ಹೀರೋಯಿನ್ ಅವಳ ಕತೆ ಮುಗ್ದು ಬಿಡುತ್ತೆ. ಆ ಪೋರ್ಟಲ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾಳೆ. ಅದ್ರ ಒಳಗಡೆಯಿಂದ ಅವಳ ಕೈಯಲ್ಲಿ ಬರೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ಕೊಂಡು ನಾವು ನೋಡ್ತಿರ್ಬೇಕಾದ್ರೆ ಆದ್ರೆ ಅಷ್ಟರಲ್ಲಿ ಅಕ್ಕ ದೆವ್ವ ನಮ್ಮ ಹೀರೋಯಿನ್ ಅವಳ ಕೈಯನ್ನ ಟೈಟ್ ಆಗಿ ಹಿಡ್ಕೊಂಡ್ಬಿಡುತ್ತೆ. ಈ ಸೀನ್ ಅನ್ನು ನೋಡೋದಕ್ಕೆ ಯಾವ ರೀತಿ ಇರ್ತಿದೆ, ಇದೇ ತರ ತಾನೇ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಹುಡುಗಿ ಬ್ರಿಡ್ಜ್ ಇಂದ ಕೆಳಗಡೆ ಬೀಳ್ಬೇಕಾದ್ರೆ ಅಕ್ಕ ಹುಡುಗಿ ಟೈಟ್ ಆಗಿ ಕೈಯನ್ನ ಹಿಡ್ಕೊಂಡಿರ್ತಾಳೆ. ಸೊ ಈ ಜಾಗದಲ್ಲಿ ನಮ್ಮ ಹೀರೋಯಿನ್ ನಮ್ಮ ಅಕ್ಕ ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನ ಇಟ್ಟಿದ್ದಾಳೆ ಅನ್ನೋ ವಿಷಯವನ್ನ ಅರ್ಥ ಮಾಡ್ಕೊತಾಳೆ. ಇವಾಗ ಒಂದು ನಮ್ಮ ಹೀರೋಯಿನ್ ಆ ಪೋರ್ಟಲ್ ಒಳಗಡೆ ಹೋಗ್ಬಿಡ್ಬೇಕು, ಇಲ್ಲ ನಮ್ಮ ಹೀರೋಯಿನ್ ಅವಳ ಅಕ್ಕ ಪೋರ್ಟಲ್ ಒಳಗಡೆ ಹೋಗ್ಬಿಡ್ಬೇಕು. ಸೊ ಇವಾಗ ಬೇರೆ ದಾರಿನೇ ಇಲ್ಲದೆ ನಮ್ಮ ಹೀರೋಯಿನ್ ಅವಳ ಜೀವವನ್ನ ಕಾಪಾಡೋದಕ್ಕಾಗಿ ಅಕ್ಕ ದೆವ್ವ ನಮ್ಮ ಹೀರೋಯಿನ್ ಅನ್ನ ಸ್ಟ್ರಾಂಗ್ ಆಗಿ ಹಿಡಿದು ಎಳೆದು ಈ ಕಡೆ ಬಿಸಾಕ್ಬಿಟ್ಟು ಅವಳ ಪೋರ್ಟಲ್ ಒಳಗಡೆ ಹೋಗ್ಬಿಡ್ತಾಳೆ. ಅಷ್ಟೇ ಇವಾಗ ಹಳೆ ಕಾಲದ ದೆವ್ವದ ಕಥೆಯನ್ನು ಮುಗ್ದೋಗ್ಬಿಟ್ಟಿದೆ. ನಮ್ಮ ಹೀರೋಯಿನ್ ಅವಳ ಜೀವಕ್ಕೆ ಇನ್ ಮುಂದೆ ಯಾವುದೇ ರೀತಿಯ ಅಪಾಯನೂ ಇಲ್ಲ. ಎಲ್ಲಾ ದೆವ್ವಗಳ ಕಥೆಯನ್ನು ಇಲ್ಲಿಗೇನೆ ಮುಗ್ದೋಗ್ಬಿಡ್ತು. ಇದರ ನಂತರ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಅಂತ ಮಾಡಿಟ್ಟಿದ್ದಾರೆ. ಅದನ್ನ ನೋಡೋದಕ್ಕೆ ಒಂದು ಚೂರು ಚೆನ್ನಾಗೇ ಇಲ್ಲ. ಅದನ್ನ ಏನು ಎಂತ ಅಂತ ಹೇಳೋದಕ್ಕೆ ಕೂಡ ನನಗೆ ಇಷ್ಟವಾಗ್ತಿಲ್ಲ. ಸೊ ನಮ್ಮ ಹೀರೋಯಿನ್ ಅನ್ನ ತನ್ನ ತಂಗಿಯನ್ನ ಜೀವಂತವಾಗಿ ಇರ್ಬೇಕಾದ್ರೂ ಕೂಡ ಅವಳನ್ನ ಕಾಪಾಡೋದಕ್ಕಾಗಿ ಅಕ್ಕ ಟ್ರೈ ಮಾಡಿದ್ರು. ಸತ್ತು ದೆವ್ವ ಆದ ಮೇಲೆ ಕೂಡ ಅವಳಿಗೆ ಒಂದು ಕಷ್ಟ, ಅವಳಿಗೆ ಒಂದು ಅಪಾಯ ಅಂತ ಗೊತ್ತಾಗಿದ್ದ ತಕ್ಷಣವೇ ಅಕ್ಕ ದೆವ್ವವಾಗಿ ಬಂದು ತನ್ನ ತಂಗಿಯನ್ನ ಕಾಪಾಡಿ ಮತ್ತೆ ಸತ್ತೋಗ್ಬಿಟ್ಟಿದ್ದಾರೆ. ಅಕ್ಕನ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೇನೆ ಆಗೋದಿಲ್ಲ ಅನ್ನೋ ರೀತಿ ತೋರಿಸಿ ಈ ಮೂವಿ ಇಲ್ಲಿಗೇನೆ ಮುಗಿಯುತ್ತೆ. ಹೇಗಿತ್ತು ಮೂವಿ, ನಿಮಗೆ ಇಷ್ಟವಾಯ್ತಾ ಇಲ್ವೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.